ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ನಾವು ಕೊಂಕನ್ನು ನಾವು ಮಾಡಬಾರ್ದು. ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಜೀವನದ ಆಗು ಹೋಗುಗಳನ್ನ ತಿಳಿಸುತ್ತೆ. ಅದು ಪ್ರಕೃತಿಯಲ್ಲೂ ಆದರೂ ಆಗಿರ್ಬೋದು ಅಥವಾ ಮನುಷ್ಯನಲ್ಲಾರೋ ಆಗಿರ್ಬೋದು. ಇತ್ತೀಚೆಗಷ್ಟೇ ತಿರುಪತಿ ದೇವಸ್ಥಾನ ನೀರು ತುಂಬಿತು, ಅದು ತುಂಬಿತು, ಹಂಗಾಗೋಯ್ತು ಹಿಂಗಾಗೋಯ್ತು ಏನೇನೋ ಹೇಳ್ತಾರೆ. ಪ್ರಕೃತಿ ಪ್ರತಿ ಸತಿನೂ ನಮಗೆ ಒಳ್ಳೆ ಸಮಯ ಕೆಟ್ಟ ಸಮಯ ಕೊಡ್ತಾನೆ ಇರುತ್ತೆ. ಕಾಲಕ್ಕೆ ತಕ್ಕಂತೆ ನಾವು ನೋಡಿ ಮುಂದೆ ಹೋಗ್ತಾ ಇರಬೇಕು. ಬಹಳಷ್ಟು ಜನಕ್ಕೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ, ಮಥುರಾ ನಗರಿ ಒಂದು ಕಾಲದಲ್ಲಿ ಕೃಷ್ಣನ ಜನ್ಮಸ್ಥಳ ಆಗಿರ್ತಕ್ಕಂಥ ಅದು ಆಸ್ಥಾನ ರಾಜಸ್ಥಾನ ಇವತ್ತು ನೀರೊಳಗಡೆ ಮುಳುಗಿದೆ. ಸೊ ಅದು ಮೊದಲ ನಿದರ್ಶನ. ಈಗಲೂ ಕೂಡ ಅಲ್ಲಿ ಕೆಳಗಡೆ ಹೋಗಿ ಒಂದು ಸಮುದ್ರದ ಆಳದಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬರ್ತಾರೆ ಸ್ಕೂಬಾ ಡ್ರೈವರ್ಸು, ಡೀಪ್ ಓಷನ್ ಡ್ರೈವರ್ಸ್ ಎಲ್ಲ. ಸೊ ಇಲ್ಲಿ ಏನು ಹೇಳಬೇಕು ಅಂತಂದ್ರೆ, ಪ್ರಾರ್ಥನಾ ಸ್ಥಳದಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು, ದೇವ್ರಿಗೇನು ಶಕ್ತಿ ಇರಲಿಲ್ವಾ, ನಿಲ್ಸಕ್ಕಾಗ್ತಾ ಇರಲಿಲ್ವಾ ಅನ್ನೋದು ಅದು ತಪ್ಪು. ನಾವು ನಮ್ಮ ಮನೆ ಒಂದು ಕಟ್ಟಿರ್ತೀವಿ, ಆ ಮನೆಗೆ ನಾವು ಓನರ್ ಆಗಿರ್ತೀವಿ. ಯಾರು ಕೇಳಿ ಮನೆ ಯಾರು ಅಂತಂದ್ರೆ ಯಾರ್ದೋ ಒಬ್ರದ್ದು ಹೇಳ್ತಾರೆ. ಯಾರು ಓನರು, ಯಾರ್ದೋ ಹೆಸರು ಹೇಳ್ತಾರೆ, ಅವರು ಇಟ್ಕೊಂಡಿರ್ತಕ್ಕಂಥ ಹೆಸರಲ್ಲಿ. ಆ ಸಮಯದಲ್ಲಿ ಜೋರಾಗಿ ಪ್ರವಾಹ ಬಂದು ಮನೆಗೆ ನೀರು ನುಗ್ಗಿದ್ರೆ ಈಗ ಓನರು ಏನು ಮಾಡೋಕ್ಕಾಗತ್ತೆ? ಅದು ವಿತೌಟ್ ಹಿಸ್ ಕಂಟ್ರೋಲ್. ಮತ್ತೆ ಅದು ನುಗ್ಗುತ್ತೆ, ಮತ್ತೆ ಏನಾದ್ರು ಸಮಸ್ಯೆ ಎಲ್ಲ ಬಗೆಹರಿದಾದ್ಮೇಲೆ ಅದೆಲ್ಲ ಆಗ್ತಾರೆ, ಮತ್ತೆ ಅದನ್ನ ನಾರ್ಮಲ್ ಆಗಿ ನಡೆಯುತ್ತೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮತ್ತೆ ವೇದದಲ್ಲಿ ತಗೊಳ್ಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ನಮ್ಮ ಶಾಸ್ತ್ರೀಯವಾಗಿ ದೇವಸ್ಥಾನಗಳ ನಿರ್ಮಾಣ ಮಾಡಿರ್ತಕ್ಕಂಥವರು ಯಾವುದೇ ಬಿರುಗಾಳಿಗಾಗಲಿ ಯಾವುದೇ ಮಳೆಗಾಗಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರೋದು. ಆಲೋಚನೆ ಮಾಡಿ, ಅಲ್ಲಿಂದನೇ ಬಂದಿರತಕ್ಕಂಥದ್ದು ವಾಸ್ತು. ವಸ್ತುಸ್ಥಿತಿ ಹೇಗಿರಬೇಕು ಅಂತ ಬಂದಿರತಕ್ಕಂಥದ್ದು. ಬಹಳ ಇನ್ನೊಂದು ಆಶ್ಚರ್ಯ ನಿಮಗೆ ನೀವೆಲ್ಲ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಕೇದಾರನಾಥ ದೇವಸ್ಥಾನ ಇವತ್ತು ಕೂಡ ಹೊರದೇಶದಿಂದ ಬಂದು ಯಾವ ಒಂದು ತಂತ್ರಜ್ಞಾನ ಯೂಸ್ ಮಾಡಿ ಅಷ್ಟು ಎತ್ತರದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ. ಫಸ್ಟ್ ಕ್ವಶನ್ ಮಾರ್ಕ್. ಯಾವಾಗಲೂ ಹಿಮಪಾತ ಆಗ್ತಾ ಇರುತ್ತೆ ಕೇದಾರನಾಥ ದೇವಸ್ಥಾನದಲ್ಲಿ. ಯಾವಾಗಲೂ ವರ್ಷಕ್ಕೆ ಎಷ್ಟೋ ತಿಂಗಳುಗಳ ಕಾಲ ಮುಚ್ಚೋಗಿರುತ್ತೆ ದೇವಸ್ಥಾನ, ಆಮೇಲೆ ಓಪನ್ ಮಾಡ್ತಾರೆ. ಪ್ರವಾಹಗಳು ಬರ್ತಾನೆ ಇರುತ್ತಲ್ಲಿ. ಎಷ್ಟು ಪ್ರವಾಹ ಕೇದಾರನಾಥದ ರೀಸೆಂಟ್ ಆಗಿ ಗೊತ್ತಾಯ್ತು, ಆ ದೇವಸ್ಥಾನ ಹಾಗೆ ಇತ್ತು. ನ್ಯೂಸ್ ಪೇಪರಲ್ಲೂ ಕೊಟ್ಟಿದ್ದಾರೆ.
ಆ ದೇವಸ್ಥಾನದಲ್ಲಿ ಯಾರು ಈ ಮೊನ್ನೆ ಆಗಿರ್ತಕ್ಕಂಥ ಫ್ಲಡ್ಸ್ ಅಲ್ಲಿ ರೀಸೆಂಟ್ ಪಾಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಫ್ಲಡ್ಸ್ ಅಲ್ಲಿ ಸೈಡಲ್ಲಿ ಇರ್ತಕ್ಕಂಥವರೆಲ್ಲ ವಾಶ್ಔಟ್ ಆಗ್ಬಿಟ್ರು. ಯಾರು ದೇವಸ್ಥಾನದಲ್ಲಿ ಆ ಪ್ರಾಕಾರದಲ್ಲಿ ಇದ್ರು ಅವರೆಲ್ಲ ಬದುಕಿದ್ರು ಅಂತ ನಮ್ಮ ನ್ಯೂಸ್ ಪೇಪರ್ಲೆ ಹಾಕಿದ್ದಾರೆ, ವಾಹಿನಿಲೂ ಕೊಟ್ಟಿದ್ದಾರೆ. ಅಂದ್ರೆ ಅದು ಕಟ್ಟಿರ್ತಕ್ಕಂಥ ಒಂದು ಸ್ಥಳ, ಆ ಜಾಗ, ಅದನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ, ಎಂಥ ಒಂದು ಚಳಿಗೆ, ಎಂಥ ಒಂದು ಹಿಮಪಾತಕ್ಕೆ, ಎಂಥ ಒಂದು ಪ್ರವಾಹಕ್ಕೂ ಕೂಡ ಅದನ್ನ ನಿಲ್ಲಬೇಕು ಅನ್ನೋ ಒಂದು ವಿಚಾರದಲ್ಲಿ ಕಟ್ಟಿರ್ತಕ್ಕಂಥದ್ದು. ಯಾವ ಕಲ್ಲನ್ನು ಯೂಸ್ ಮಾಡಿದ್ದಾರೆ ಅಂತಂದ್ರೆ ಆ ಕಲ್ಲು ಕೂಡ ಎಂಥ ಒಂದು ಸ್ಥಿತಿಗೂ ಕೂಡ ಕರಗಲ್ಲ. ಸ್ನೋ ಎಲ್ಲವನ್ನೂ ತಿಂದಾಕ್ಬಿಡುತ್ತೆ. ಸಮುದ್ರನೂ ಅಷ್ಟೇ. ಪಂಚಭೂತಗಳಲ್ಲಿ ಆ ಪಂಚಭೂತಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಬಹಳ ಸೊಗಸಾಗಿ ಇನ್ನು ಮುಂಬರುವ ಜನಾಂಗಕ್ಕೆ ನಮ್ಮ ಸಂಪ್ರದಾಯದ ಪ್ರಕಾರ ಬರ್ತಕ್ಕಂಥ ದೇವಸ್ಥಾನಗಳು ಹೆಚ್ಚು ವರ್ಷಗಳು ಬಾಳಿಕೆ ಬರಬೇಕು ಅಂತ ಹೇಳಿ ವಿಜ್ಞಾನವನ್ನು, ತಂತ್ರಜ್ಞಾನ ಇಲ್ಲದೆ ವಿಜ್ಞಾನವನ್ನು ನಾವು ಮಾಡ್ತಕ್ಕಂಥದ್ದು. ಇವತ್ತಿನ ವಿಜ್ಞಾನ ಯುಗದಲ್ಲಿ ನಾವು ಮೊಬೈಲ್ ಬಳಕೆ, ಕಂಪ್ಯೂಟರ್ ಬಳಕೆ ಅದೆಲ್ಲ ಎಕ್ಸಲೆಂಟ್ ಆಗಿರ್ಬೋದು. ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲವು ಕಡೆ ನಡೀತಾ ಇದೆ. ನಾನು ನೋಡ್ತಾ ಇರ್ತೀನಿ, ದುಬೈ ಇರ್ಬೋದು, ಅಲ್ಲಿ ಕಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಇನ್ನು ಅನೇಕ ದೇಶಗಳಲ್ಲಿ ಕೆಲವೆಲ್ಲ ಮಾರ್ವಲ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಿರ್ತಕ್ಕಂಥದ್ದು ಇರ್ಬೋದು. ಬಟ್ ಆದರೆ ಅದು ಹೇಗೆ ಗಾಳಿಗೆ, ಚಳಿಗೆ, ನೀರಿಗೆ ಹೇಗೆ ನಿಲ್ಲುತ್ತೆ ಅನ್ನೋದು ಅದು ಸ್ಟ್ರಕ್ಚರಲ್ ಮಾಡಿರ್ತಾರೆ. ಪ್ಲಾನ್ ಮಾಡಿ ಒಂದು 50 ಜನ, ಒಂದು 100 ಜನ, 1000 ಜನ, 5000 ಜನ ಸೇರಿ ಆ ಸ್ಟ್ರಕ್ಚರ್ನ ಕಟ್ಟಿ ಅದನ್ನ ಕೊಟ್ಟಿರ್ತಾರೆ. ಯಾವ ಎಕ್ಸ್ಟ್ರೀಮ್ ವೆದರ್ ಅಲ್ಲಿವರೆಗೂ ಅದು ತಡ್ಕೋಬಹುದು ಅಂತ. ಬಟ್ ಆದರೆ ನಮ್ಮ ದೇವಸ್ಥಾನಗಳು ಎಷ್ಟೋ ವರ್ಷ, ತಿರುಪತಿ ಬಾಲಾಜಿ 300 ADಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. 300 AD. ಇವಾಗ ಆಲ್ರೆಡಿ ನಾವು 2021 ಅಲ್ಲಿದ್ದೀವಿ. 300 AD ಇಂದ ಸರ್ವೈವ್ ಹಾಕೊಂಡು ಬಂದಿದೆ. ಹಿಂದಿನ ಶಾಸನದಲ್ಲಿ ಬರೆದಿರ್ತಕ್ಕಂಥದ್ದು ಹಿಂದೇನೂ ಕೂಡ ಇದೇ ತರ ಪ್ರವಾಹ ಆಗಿತ್ತು ಅಂತಾನೂ ಬರೆದಿದ್ದಾರೆ. ಅನೇಕದ್ದು ಇದು ಕೊಚ್ಚೋಗಿದ್ರು ಕೂಡ ಆ ಸ್ಯಾಂಕ್ಟಮ್ ಸ್ಯಾಂಟೋರಿಯಂ ಬಹಳ ವಿಶೇಷವಾಗಿ ನಿಂತಿತ್ತು ಅಂತ ಹೇಳ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಯಂಭೂ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಹೇಳ್ತಾರೆ, ಅದು ಸ್ಯಾಂಡ್ ಸ್ಟೋನ್, ಒನ್ ಆಫ್ ದಿ ಹೈಯೆಸ್ಟ್ ಕ್ವಾಲಿಟಿ ಸ್ಯಾಂಡ್ ಸ್ಟೋನ್ ಇಂದ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜರ್ಮನ್ ಕ್ಯಾಂಪರ್ ಅಂತ ಕರೀತಾರೆ. ಜರ್ಮನ್ ಕ್ಯಾಂಪರ್. ಆ ಜರ್ಮನ್ ಕ್ಯಾಂಪರ್ ಎಂಥ ಕಲ್ಲು ಕ್ರ್ಯಾಕ್ಸ್ ಬಿಡುತ್ತಂತೆ ಅದೊಂದು ಅಪ್ಲೈ ಮಾಡಿದ್ರೆ. ಇಟ್ ಈಸ್ ಎ ಸೊಲ್ಯೂಷನ್. ಜರ್ಮನ್ ಕ್ಯಾಂಪರ್ ಅನ್ನೋದು ಒಂದು ಸೊಲ್ಯೂಷನ್. ಜಸ್ಟ್ ಅದನ್ನ ನಾವು ಒಂದು ಪೇಸ್ಟ್ ತರ ಹಾಕಿ ಒಂದು ಕಲ್ಲಿಗೆ ಹಿಂಗೆ ಹಾಕಿದ್ರೆ ಕಲ್ಲಲ್ಲಿ ಕ್ರ್ಯಾಕ್ಸ್ ಕಾಣಿಸುತ್ತೆ. ಅಂದ್ರೆ ಅಷ್ಟು ಡೀಪ್ ಆಗಿ ಅದನ್ನ ಬೆರುಕು ಬಿಡಿಸುತ್ತೆ. ಈ ಆರ್ಕಿಯಾಲಜಿಸ್ಟು ಮತ್ತೆ ಸ್ಟೋನ್ ಸ್ಪೆಷಲಿಸ್ಟ್ ಅವರು ತಿರುಪತಿ ಬಾಲಾಜಿಯ ವಿಗ್ರಹ ಈ ಜರ್ಮನ್ ಕ್ಯಾಂಫರ್ ಏನಾದ್ರು ಅಪ್ಲೈ ಮಾಡಿದ್ರೆ ಕ್ರ್ಯಾಕೇ ಬಿಡಲ್ವಂತೆ. ನೀವು ಅಪ್ಲೈ ಮಾಡಿ ಇಟ್ಟರು ಕ್ರ್ಯಾಕ್ ಬಿಡಲ್ವಂತೆ. ಯಾವ ಸ್ಟೋನ್ ನ ಐಡೆಂಟಿಫೈ ಮಾಡಿ ಹಾಕಿದ್ದಾರೆ, ಅದು ಸ್ವಯಂಭೂವಾಗಿ ಬಂದಿದೆಯೋ ಅಥವಾ ಯಾರೋ ಕಟ್ಟಿಸಿದಾರೋ, ನಿರ್ಮಾಣ ಮಾಡಿದಾರೋ. ದ್ರಾವಿಡಿಯನ್ ಕಲ್ಚರ್ ಅಲ್ಲಿ ಬಂದಿರತಕ್ಕಂಥದ್ದು ಇದು. ದ್ರಾವಿಡಿಯನ್ ಕಲ್ಚರ್ ಅಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಇದು ನಿರ್ಮಾಣ ಆಗಿರ್ತಕ್ಕಂಥ ಜಾಗ ನಾವು ನೋಡಿದಾಗ ಸುತ್ತಲೂ 7 ಬೆಟ್ಟ. ಬೆಟ್ಟ ಅಂತಿದ ಮೇಲೆ ಮಳೆ ಬರುತ್ತೆ, ನೀರು ಬರುತ್ತೆ, ಪ್ರವಾಹ ಹಾಗೆ ಆಗುತ್ತೆ. ಅದೇನಂತ ಏನು ಆಗದೇ ಇರತಕ್ಕಂಥದ್ದಲ್ಲ. ಅದು ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಕರಿತಿರೋ ಅಥವಾ ನ್ಯಾಚುರಲ್ ಫಿನಾಮಿನಾ ಅಂತ ಕರಿತಿರೋ, ದಟ್ ಈಸ್ ಇನ್ನೆವಿಟಬಲ್. ನಾವು ಏನು ಅರ್ಥ ಮಾಡ್ಕೋಬೇಕಿಲ್ಲಿ ಅಂತಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು
ಎಂಥ ಹಿಮ ಇರಲಿ, ಎಂಥ ಒಂದು ಪ್ರವಾಹ ಇರಲಿ, ನಿಲ್ತಾ ಇದೆಯಲ್ಲ, ಇದನ್ನ ಮಾರ್ವಲ್ ಅಂತ ಕರಿಬೇಕು ನಾವು. ವೈಜ್ಞಾನಿಕ ಮಾರ್ವಲ್, ದಿ ಸೈಂಟಿಫಿಕ್ ಮಾರ್ವಲ್. ಅದನ್ನು ನಾವು ಮೆಚ್ಚುಗೆ ಪಡಬೇಕು. ಅದಕ್ಕೆ ವ್ಯಂಗ್ಯ ಪಡೋದು, ಏನಾಯ್ತು ಜ್ಯೋತಿಷರು ಇದನ್ನ ಮುಂಚೆನೇ ಹೇಳಲಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಸೊ ದಟ್ ಇಸ್ ಡಿಫರೆಂಟ್. ಫೂಲ್ಸ್ ಪ್ಯಾರಡೈಸ್ ಅಲ್ಲಿ ನಾವು ಇದೀವಿ ಇವತ್ತಿನ ದಿವಸ. ಇದಾಗತ್ತೆ ಅಂತ ಮುಂಚೆ ಹೇಳಲಿಲ್ಲ, ಇವತ್ತಲ್ಲ ರೀ, ನಾಳೆನೂ ಆಗುತ್ತೆ. ಇನ್ನೊಂದು 100 ವರ್ಷಕ್ಕೂ ಮತ್ತೆ ತಿರುಪತಿಲಿ ನೀರು ಬರ್ಬೋದು. ಹೂ ನೋಸ್. ಜೋರಾಗಿ ಮಳೆ ಬಂದ್ರೆ ಬಂದೇ ಬರುತ್ತೆ. ಇನ್ನೊಂದು 500 ಇಯರ್ಸ್ಗೂ ಆಗುತ್ತೆ. ಸೊ ಇವತ್ತೇ ಬರ್ದಿಡ್ಬೋದು. ಇನ್ನು ಮುಂದೆ 500 ವರ್ಷದಲ್ಲಿ ಮತ್ತೆ ಪ್ರವಾಹ ಆಗುತ್ತೆ ದೇವಸ್ಥಾನದಲ್ಲಿ. ದಟ್ ಈಸ್ ನಾಟ್ ದಿ ಕ್ವಶನ್. ಎಂಥ ಕ್ಯಾಟಾಸ್ಟ್ರೋಫ್ಸ್ ಇದ್ರೂ ಕೂಡ ದೇವಸ್ಥಾನ ಅಷ್ಟು ಗಟ್ಟಿಯಾಗಿ ನಿಲ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ಮಾಡಿದೀವಲ್ಲ, ಮಾರ್ವೆಲ್ ಮಾಡಿದೀವಲ್ಲ, ಅದು ಇಂಪಾರ್ಟೆಂಟ್. ತಮಿಳುನಾಡಿಗೆ ಹೋದ್ರೆ 1000 ಪಿಲ್ಲರ್ಸ್, 1000 ಪಿಲ್ಲರ್ಗಳು ನೋಡ್ತೀವಿ. ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿದೆ ಕಲ್ಲುಗಳು, ಒಂದೇ ರೀತಿ ಕಲ್ಲುಗಳು, ಯಾವುದು ಡ್ಯಾಮೇಜ್ ಮಾಡಿಲ್ಲ, ಎಷ್ಟು ಮಾಡಿಲ್ಲ. ಈಗ ನಾವೇನಾದ್ರು ಮಾಡಕ್ ಹೋದ್ರೆ ಒಂದು ಡ್ಯಾಮೇಜ್ ಆಗುತ್ತೆ, ಒಂದಾಗುತ್ತೆ. ಬಟ್ ಪ್ರೆಸಿಷನ್ ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು, ಆ ಡೆಡಿಕೇಶನ್. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆ 64 ವಿದ್ಯೆಗಳಲ್ಲಿ ಇವೆಲ್ಲ ಇತ್ತು. ನಮ್ಮ 64 ವಿದ್ಯೆಗಳಲ್ಲಿ ಶಿಲ್ಪಕಲಾ ವೃತ್ತಿನೂ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಗರ್ಭಗುಡಿಲಿರ್ತಕ್ಕಂಥ ದೇವರುಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆಚೆ ಇರ್ತಕ್ಕಂಥ ಗರ್ಭಗುಡಿ ಇರ್ಬೋದು, ಅದರ ಆಚೆ ಇರ್ತಕ್ಕಂಥ ಪ್ರಾಕಾರ ಇರ್ಬೋದು, ಅದರ ಆಚೆ ಇರ್ತಕ್ಕಂಥ ಅನೇಕ ಸ್ತಂಭಗಳಿರ್ಬೋದು, ಅದು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ನೀವು ಹೋಗ್ಬಿಟ್ಟು ಕೇದಾರ್ನಾಥ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ, ದೇವಸ್ಥಾನದ ಬಗ್ಗೆ, ಆಶ್ಚರ್ಯ ಆಗುತ್ತೆ. ಅಷ್ಟು ವರ್ಷಗಳಿಂದ ಸೈಡಲ್ಲಿರೋದೆಲ್ಲ ಹೋಗುತ್ತೆ, ದೇವಸ್ಥಾನ ಮಾತ್ರ ಇದುವರೆಗೂ ಹೋಗಿಲ್ಲ. ಒಂದು ಚೂರು ಎಲ್ಲೂ ಕೂಡ ಏನು ಇದು ಪ್ರಾಬ್ಲಮೇ ಆಗಿಲ್ಲ. ಇಷ್ಟು ಕೆಟಾಸ್ಟ್ರೋಫ್ಸ್ ಅಲ್ಲೂ ಕೂಡ, ಇಷ್ಟು ಇದರಲ್ಲೂ ಕೂಡ ಆಗಿಲ್ಲ. ಅದು ದೇವರ ಶಕ್ತಿ ಅಂತ ನಾವು ಕರಿತೀವಿ. ಆದರೆ ಅದು ನಿರ್ಮಾಣ ಮಾಡಿರ್ತಕ್ಕಂಥ ಮನುಷ್ಯನ ಶಕ್ತಿ, ನಮ್ಮ ಹಿಂದೂ ಧರ್ಮದ ಶಕ್ತಿ ಅಂತ ನಾವು ತಗೊಳ್ಬೇಕು. ಎಲ್ಲೋ ಒಂದು ಕಡೆ ಆ ಒಂದು ವಿಚಾರ ಹರಿದು ಬಂದಿರತಕ್ಕಂಥದ್ದು ಎಲ್ಲೋ ಕೂಡ ಡಿವಿಯೇಟ್ ಆಗೋಗಿದೆ. ಆ ಶಾಸ್ತ್ರ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು, ತಲೆಮಾರಿನಿಂದ ಅದು ಮುಂದುವರ್ಕೊಂಡು ಬಂದಿಲ್ಲ. ಈಗಲೂ ಕೂಡ ಇದ್ದಾರೆ, ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಶಿಲ್ಪಿಗಳಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋಕ್ಕೂ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಇದಕ್ಕೆ ನಿಲ್ಲಬೇಕು, ಪ್ರಕೃತಿಗೆ ನಿಲ್ತಕ್ಕಂಥ ಒಂದು ಶಕ್ತಿ ಮಾಡಬೇಕು ಅಂದರೆ ನಾವು ಪ್ರಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಪಂಚಭೂತಗಳು ಹೇಗೆ ಬಿಹೇವ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆ ಪಂಚಭೂತಗಳಿಗೆ ಯಾವ ಯಾವ ಭೂಮಿ ಮೇಲೆ ಇರ್ತಕ್ಕಂಥ ಯಾವ ಯಾವ ಪದಾರ್ಥ ಅದನ್ನ ನಿಲ್ಲಿಸುತ್ತೆ, ಯಾವ ಆಕಾರದಲ್ಲಿ ನಿಲ್ತ್ಕೋಬೇಕು ಅಂತ ಹೇಳಿ ನೋಡ್ತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ. ಸೊ ಕೇದಾರನಾಥದಲ್ಲಿ ಆಚೆ ಹಾಕಿರ್ತಕ್ಕಂಥ ಕಲ್ಲು 500 ವರ್ಷ, ಅವರು ಆರ್ಕಿಯಾಲಜಿಸ್ಟ್ 500 ವರ್ಷ ಆ ದೇವಸ್ಥಾನ ಬರೀ ಆದ್ರೂ ಆ ಕಲ್ಲು ಒಂದು ಚೂರು ಏನೂ ಸ್ಕ್ರಾಚ್ ಆಗಲ್ಲ, ಏನೂ ಆಗಲ್ಲ. ನೀರಲ್ಲೇ ಮುಳುಗಿದ್ರು ಕೂಡ ಅದೇನೂ ಆಗಲ್ಲ. ಆ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಜೋಡಿಸಿರ್ತಕ್ಕಂಥ ಸಿಮೆಂಟ್ ಇರ್ತಾವಲ್ಲ, ಜನರಲ್ ನಾವು ಹಾಕ್ತೀವಲ್ಲ, ಸಿಮೆಂಟ್ ಹಾಕ್ತೀವಲ್ಲ, ಬಹಳ ದಿವಸ ಆದಮೇಲೆ ಅದು ಬಂದ್ಬಿಡುತ್ತೆ, ಕ್ರ್ಯಾಕ್ಸ್ ಬಿಡುತ್ತೆ ಅದು ಅಲ್ಲಿ ಮಧ್ಯದಲ್ಲಿ, ಎರಡು ಕಲ್ಲಿಗಳ ಮಧ್ಯೆ. ಇಲ್ಲಿ ಯಾವ ತಂತ್ರಜ್ಞಾನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ ಅಂತೆ. ಎರಡು ಕಲ್ಲುಗಳ ಮಧ್ಯೆ ಹಾಕಿರ್ತಕ್ಕಂಥ ಒಂದು ಸ್ಪೇಸಿಂಗ್ ಅಂಡ್ ಸಿಮೆಂಟಿಂಗ್ ಅಂತ ಆ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಈಗಲೂ ಅದು ಏನು ಮೆಟೀರಿಯಲ್ ಅಂತ ಗೊತ್ತಿಲ್ಲ. ಎಂಥ ನೀರು ಬಿಡಲಿ ಏನು ಮಾಡಲಿ ಏನೂ ಅಲ್ಲಾಡೋದಿಲ್ಲ, ಹಾಗೆ ಬಾಂಡ್ ಹಾಗೆ ಕೂತಿರುತ್ತೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಎಲ್ಲ ಸ್ನೋ ತುಂಬಿಕೊಂಡಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಮೇನ್ ಡೈಟಿಗೂ ಕೂಡ ಒಂದು ಚೂರು ಎಫೆಕ್ಟ್ ಇಲ್ಲ, ಅದೆಲ್ಲ ಕರ್ಗಾದ್ಮೇಲೆ ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ರಿಚ್ನೆಸ್ನ ನಾವು ಕೊಂಡಾಡ್ತೀವಿ, ನಮ್ಮ ಕಲ್ಚರ್ನ ಕೊಂಡಾಡೋದೇ ಈ ಕಾರಣಕ್ಕೆ. ನಮ್ಮ ಯಂಗ್ಸ್ಟರ್ಸ್ಗೆ ಇವೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಇವತ್ತಿನ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ಸು ಅಥವಾ ಮೊಬೈಲ್ ಟೆಕ್ನಾಲಜಿ, ಸಾಫ್ಟ್ವೇರ್ ಟೆಕ್ನಾಲಜಿ, ಫ್ಲೈಟು ಗೀಟು ಅಂತೆಲ್ಲ ಹೇಳಿ ಹೋಗ್ತಾರೆ. ಫ್ಲೈಟು ಕೂಡ ನಮ್ಮ ಆರ್ಯಭಟ್ಟದಲ್ಲಿ ಶಾಸ್ತ್ರದಲ್ಲಿ ಹೇಗೆ ವಿಮಾನ ತಯಾರಿಸ್ಬೋದು ಅಂತ ಹೇಳಿ ಅದನ್ನೂ ಬರೆದಿದೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನೋ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವ ರೀತಿ ವೈಜ್ಞಾನಿಕವಾಗಿ ನಾವು
ಇದನ್ನೆಲ್ಲ ನಿರ್ಮಾಣ ಮಾಡಿದ್ದೀವಿ. ನಮ್ಮ ಸಂಸ್ಕೃತಿ 5,000 ವರ್ಷಗಳಿಂದ ಬಂದಿರತಕ್ಕಂಥ ಸಂಸ್ಕೃತಿ ಎಷ್ಟು ಪ್ರಬಲವಾಗಿದೆ. ಈಗ ನಡೀತಾ ಇರತಕ್ಕಂಥ ಜ್ಯೋತಿಷ್ಯ ಕೂಡ ಆ ಕಾಲದಲ್ಲೇ ಬಂದಿರತಕ್ಕಂಥದ್ದು, ಬಹಳ ವೈಜ್ಞಾನಿಕವಾಗಿ ಬಂದಿರತಕ್ಕಂಥ ಜ್ಯೋತಿಷ್ಯ. ಇವತ್ತು ಅದು ಇಲ್ಲಿ ಹಾಳಾಗಕ್ಕೆ ಕಾರಣ ಏನು ಅನ್ನೋದು ಇದರ ಉದಾಹರಣೆ. ಯಾವುದೇ ಒಂದು ಜಾತಕ ದೋಷ ಅಂತ ಹೇಳ್ತಕ್ಕಂಥದ್ದು, ರಾಶಿ ಭವಿಷ್ಯ ಹೇಳ್ತಕ್ಕಂಥದ್ದು, ಜನ ಬರೀ ಅದನ್ನ ಆ ಜ್ಯೋತಿಷ್ಯನ ಬರೀ ಪರ್ಸನಲ್ ಅಜೆಂಡಾ ಆಗಿ ತಗೊಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಕಾಲ್ಸ್ ತಗೊಂಡ್ರು ಅದೇನೆ, ನಮಗೆ ಗೌರ್ಮೆಂಟ್ ಜಾಬ್ ಯಾವಾಗ ಸಿಗುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅದು ಪ್ಲಾನ್ ಮಾಡಿದ್ದಾರೆ, ಯಾವ ರೀತಿ ನಮಗೆ ಮೈಂಡ್ ವರ್ಕ್ ಆಗುತ್ತೆ, ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ, ಯಾವ ಬೇಸಿಸ್ ಮೇಲೆ ಇದು ಕೊಟ್ಟಿದ್ದಾರೆ ಅಂತ ತುಂಬಾ ಜನ ಕಮ್ಮಿ ಆಲೋಚನೆ ಮಾಡ್ತಾರೆ, ಬಹಳ ಕಮ್ಮಿ ಆಲೋಚನೆ ಮಾಡ್ತಕ್ಕಂಥದ್ದು. ಸೊ ಫೈನಲ್ ಆಗಿ ನಾನು ವೀಕ್ಷಕರಲ್ಲಿ ಹೇಳೋದು ಒಂದೇ, ದೇವಸ್ಥಾನಕ್ಕೆ ನೀರು ಬರುತ್ತೋ, ನುಗ್ಗುತ್ತೋ, ಪ್ರವಾಹ ಆಗುತ್ತೋ, ಅದು ನ್ಯಾಚುರಲ್, ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟೀಸ್, ಹಾಗೆ ಆಗುತ್ತೆ. ಚೆನ್ನೈಯಲ್ಲಿರ್ತಕ್ಕಂಥ ಮೊನ್ನೆ ಕೆಲವು ವರ್ಷಗಳಿಂದ ಆಗಿರ್ತಕ್ಕಂಥ ಸುನಾಮಿ ಮಹಾಬಲಿಪುರಂ ಪೂರ್ತಿ ಮುಳುಗೋಗಿತ್ತು, ಮತ್ತೆ ಸರೋಯ್ತು, ಇಟ್ ವೆಂಟ್ ಬ್ಯಾಕ್. ಅಂತ ಸಮಯದಲ್ಲೂ ಕೂಡ ಆ ಮಹಾಬಲಿಪುರಂ ಆಗಿರ್ತಕ್ಕಂಥ ದೇವಸ್ಥಾನ ಪರ್ಮನೆಂಟ್ ಆಗಿ ಈಗಲೂ ನಿಂತಿದೆ. ಆ ಕಡಲ ನೀರು, ಉಪ್ಪಿನ ನೀರು ಯೂಸ್ ಮಾಡಿರ್ತಕ್ಕಂಥ ಸ್ಟೋನು ಅದನ್ನು ನಿಲ್ಲಿಸಿದೆ ಇವತ್ತು ಕೂಡ. ಅಂದ್ರೆ ಅದು ನಮ್ಮ ಇಂಜಿನಿಯರಿಂಗ್ ಮಾರ್ವಲ್ ಅಂತ ತಗೊಳ್ಬೇಕು. ಸೊ ಪಂಚಭೂತಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ಪೂರ್ವಜಕರು ಬಹಳ ವಿಭಿನ್ನವಾಗಿ ಎಲ್ಲಾ ಶಾಸ್ತ್ರವನ್ನು ಚೆನ್ನಾಗಿ ಹಾಕಿದ್ದಾರೆ. ಶಿಲ್ಪಕಲೆ ಶಾಸ್ತ್ರ ಇರ್ಬೋದು, ಪಾಕಶಾಸ್ತ್ರ ಇರ್ಬೋದು, ಅಥವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು. ಸೊ ಎಲ್ಲಾ ಶಾಸ್ತ್ರದಲ್ಲೂ ಒಂದು ವಿಚಾರ ಇದೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾರಾದರೂ ಸಿಕ್ಕಾಪಟ್ಟೆ ಈ ಪಾಶ್ ಆಗಿರೋರು, ಇಂಗ್ಲಿಷ್ ಜಾಸ್ತಿ ಮಾತಾಡೋರ ಹತ್ರ ಹೋದ್ರೆ ಒಂದೇ ಮಾತು ಅವ್ರು ಹೇಳೋದು, ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ಒಂದು ಫೂಲಿಶ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅನ್ಲೆಸ್ ಇಫ್ ಯು ಆರ್ ನಾಟ್ ಅಂಡರ್ಸ್ಟುಡ್ ಇಟ್, ಹೌ ಕ್ಯಾನ್ ಯು ಸೇ ಯು ಬಿಲೀವ್ಡ್ ಇಟ್ ಅಂತ ಹೇಳ್ಬೋದು. ನನಗೆ ಇಂಥ ವಿಚಾರ ನಾನು ನಂಬಲ್ಲ ಅಂತಂದ್ರೆ ಫಸ್ಟ್ ನೀವು ಅದನ್ನ ಓದಬೇಕು, ಅದರಲ್ಲಿ ವಿಚಾರಗಳನ್ನ ತಿಳ್ಕೋಬೇಕು, ಅಪ್ಲೈ ಮಾಡಿ ನೋಡಬೇಕು. ಜಸ್ಟ್ ಬಿಕಾಸ್ ನೀವತ್ತು ಒಂದು 10 ಜನ ಹತ್ರ ಹೋಗಿ ಮೋಸ ಹೋಗಿದ್ದೀರಾ ಅಂತಂದ್ರೆ ಅದು ನಮ್ಮ ಕಲಿಯುಗದ ಒಂದು ವಿಚಾರ. ಅದನ್ನ ಹೇಳ್ತಾನೆ ಇರ್ತೀವಿ ನಾವು ಯಾವಾಗಲೂ. ಇವತ್ತಿನ ದಿವಸ ಎಲ್ಲ ಕಾಂಪೌಂಡರ್ಗಳು ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ, ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಕಾಂಪೌಂಡರ್ಗಳೇ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಜ್ಯೋತಿಷದಲ್ಲಿ. ವಿಜ್ಞಾನವನ್ನು ಮಿಕ್ಸ್ ಮಾಡಿ ಹೇಳ್ತಾ ಇಲ್ಲ, ಕರ್ಮಫಲವನ್ನು ಮಿಕ್ಸ್ ಮಾಡಿ ಹೇಳ್ತಾ ಇಲ್ಲ. ಎಷ್ಟೋ ಜನ ಅವರೇ ದೇವರುಗಳಾಗ್ಬಿಟ್ಟಿದೀವಿ, ನಾವುಗಳೇ ದೇವರಾಗ್ಬಿಟ್ಟಿದೀವಿ. ನಿಮಗೆ ಹಿಂಗ್ ಮಾಡಿ ಹಿಂಗ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಟೈಮ್ ಲೈನ್ಸ್, ಹಾಗೆ ಸಮಯ, ಮತ್ತೆ ಶಾಂತಿ, ಮತ್ತೆ ಪರಿಹಾರಗಳು, ಅದರಲ್ಲಿ ವಿಶೇಷವಾಗಿ ಮಂತ್ರಗಳು, ಇವದ್ರಲ್ಲೆಲ್ಲ ಒಂದು ಶಕ್ತಿ ಇದೆ. ಅದನ್ನು ಕೂಡ ಸೌಂಡ್ ಎನರ್ಜಿ, ಸೌಂಡ್ ಇಂಜಿನಿಯರಿಂಗ್. ಮಂತ್ರ ಇಸ್ ನಥಿಂಗ್ ಬಟ್ ಸೌಂಡ್ ಇಂಜಿನಿಯರಿಂಗ್. ಎಲ್ಲಾ ಇಂಜಿನಿಯರಿಂಗ್ ಅಲ್ಲೂ ಕೂಡ ಸೌಂಡ್ ಇಂಜಿನಿಯರಿಂಗ್ ಇದೆ. ಈ ಬಾಡಿಗೆ ಒಂದು ಸೌಂಡ್ ಇಂಜಿನಿಯರಿಂಗು ನಾವು ಅಪ್ಲೈ ಮಾಡಿದ್ರೆ ಬಾಡಿ ಇರತಕ್ಕಂಥ ಒಂದು ನೆಗೆಟಿವಿಟಿ, ಮನಸ್ಸಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ಎಲ್ಲ ಕ್ಲಿಯರ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಕೂಡ ವೈಜ್ಞಾನಿಕ ಆಧಾರದ ಮೇಲೆನೆ ನಿಂತಿರೋದು. ನಾನು ಮೊತ್ತ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಹಿಂದುತ್ವ ಇರೋದು ಅಂದ್ರೆ ವೈಜ್ಞಾನ ಅಂತ ಹೇಳ್ತೀನಿ ಅಷ್ಟೇ. ವಿಜ್ಞಾನ. ಯಾರಾದ್ರೂ ಹೇಳಿದ್ರೆ ಅದೊಂದು ಧರ್ಮ ಅಂದ್ರೆ ನಾನು ಅದನ್ನು ಒಪ್ಕೊಳ್ಳಲ್ಲ. ಅದು ಧರ್ಮ ಅಲ್ಲ, ಅದು ವಿಜ್ಞಾನ. ನೀವು ಯಾವುದೇ ತಗೊಳ್ಳಿ, ಹೇಗೆ ತಗೊಳ್ಳಿ, ಪ್ರತಿಯೊಂದು ಆಚಾರ ವಿಚಾರದಲ್ಲೂ ವಿಜ್ಞಾನ ಕೊಟ್ಟಿದ್ದಾರೆ. ಅದೇ ಹಿಂದೂ ಧರ್ಮ ಅಂತ ಕರಿತೀವಿ ನಾವು. ಹಿಂದೂ ಧರ್ಮ ಇಸ್ ನಾಟ್ ಎ ಧರ್ಮ, ಇಟ್ ಈಸ್ ಎ ಸೈನ್ಸ್. ಇಟ್ ಇಸ್ ಎ ಸೈನ್ಸ್. ಹಿಂದೂ ಧರ್ಮ ಇಟ್ಸ್ ಎ ಸೈನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಜ್ಞಾನವೇ ತುಂಬಿದೆ.
ಒಂದು ಆಚಾರ ವಿಚಾರದಲ್ಲಿ ನೋಡಿ, ಆಯಾ ಕಾಲಕ್ಕೆ ಬರ್ತಕ್ಕಂಥ ಒಂದು ವಿಚಾರ. ಕಾರ್ತಿಕ ಮಾಸದ ದೀಪ ಏನಕ್ಕೆ ಹಚ್ಚಬೇಕು, ಹಾಗೆ ಈಗ ನಮಗೆ ಚಳಿಗಾಲ ಬರುತ್ತೆ, ಸ್ಟಾರ್ಟ್ ಆಗುತ್ತೆ, ಅವಾಗ ಹೇಗಿರಬೇಕು, ಅದಾದ್ಮೇಲೆ ಬರ್ತಕ್ಕಂಥ ಉಗಾದಿಲಿ ನಾವು ಏನು ತಿನ್ನಬೇಕು ಆರೋಗ್ಯಕ್ಕೆ. ಹಬ್ಬಗಳು, ಆಚರಣೆಗಳು, ನಮ್ಮ ಪ್ರಕೃತಿ ಹಾಗೆ ವಿಜ್ಞಾನ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಇದು ಧರ್ಮಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೂ ಧರ್ಮ ಇಸ್ ಈಕ್ವಲ್ ಟು ವಿಜ್ಞಾನ ಅಂತಾನೆ ನಾವು ಡಿಕ್ಲೇರ್ ಮಾಡಬೇಕಾಗತ್ತೆ. ಇಟ್ ಇಸ್ ನಾಟ್ ಎ ಧರ್ಮ ಚಳುವಳಿ. ಅದಕ್ಕೆ ವೇ ಆಫ್ ಲೈಫ್ ಅಂತಾನೂ ಕರೀತಾರೆ ಕೆಲವರು. ಮಾರ್ಗ, ಹೇಗೆ ನಾವು ಇರಬೇಕು, ಹೇಗೆ ಬದುಕಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಆ ವಿಚಾರ. ಸೊ ಈ ಧರ್ಮವನ್ನು ಉಳಿಸ್ಬೇಕು, ಈ ಕಲ್ಚರ್ನ ಉಳಿಸ್ಬೇಕು. ಧರ್ಮ ಹೆಚ್ಚಾಗಿ ಉಳಿಸೋದಕ್ಕಿಂತ ಈ ಕಲ್ಚರ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಧರ್ಮದ ಎಗೇನ್ಸ್ಟ್ ಎಷ್ಟೋ ಜನ ಇಲ್ಲ, ಎವ್ರಿಬಡಿ ಆರ್ ಎಗೇನ್ಸ್ಟ್ ಕಲ್ಚರ್. ಈಗ ಹಾಗಿಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಹೀಗೆ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಐ ಡೋಂಟ್ ಬಿಲೀವ್ ಅನ್ನೋದು ಬಂದ್ಬಿಟ್ಟಿದೆ. ಇರೋ ಶಾರ್ಟ್ ಲೈಫಲ್ಲಿ ಎಲ್ಲವನ್ನೂ ಬಿಲೀವ್ ಮಾಡಬೇಕು ಅಂತಂದ್ರೆ ಯು ಜಸ್ಟ್ ಸೇವ್ ಒನ್ ವರ್ಡ್. ಹೌ ನೀವು ಭೂಮಿ ಮೇಲೆ ಇದು ಯಾರ್ಯಾರು ಕ್ವಶನ್ ಕೇಳ್ತಾರಲ್ಲ, ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ, ನಾನು ಇನ್ನೊಂದು ಕ್ವಶನ್ ಅವ್ರು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯು ಆರ್ ಸ್ಟ್ಯಾಂಡಿಂಗ್ ಆನ್ ಎ ಅರ್ತ್ ವಿಚ್ ಡಸಂಟ್ ಹ್ಯಾವ್ ಎನಿ ಸಪೋರ್ಟ್. ಭೂಮಿ ಮೇಲೆ ನಾವು ನಿಂತಿದ್ದೀವಿ, ಆ ಭೂಮಿಗೆ ಯಾವುದು ಸಪೋರ್ಟ್ ಇಲ್ಲ, ಯಾವುದು ಸಪೋರ್ಟ್ ಇಲ್ಲದೆ ಸುತ್ತಾ ಇದೆ. ಸೊ ಯು ಸೇಡ್ ಐ ಡೋಂಟ್ ಬಿಲೀವ್. ಹೌ ಕ್ಯಾನ್ ಯು ಜಡ್ಜ್? ಯಾರೋ ಸೈನ್ಸ್ ಅಲ್ಲಿ ಹೇಳ್ತಾರೆ, ಯಾರೋ ವಿಜ್ಞಾನಿಗಳು ಹೇಳ್ತಾರೆ ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಸುತ್ತಾ ಇದೆ ಅಂತ. ಸೊ ಪ್ರೂವ್ ಇಟ್. ಐ ಡೋಂಟ್ ಬಿಲೀವ್ ಅಂತ ಅಲ್ಲಿ ಯಾಕೆ ಕೇಳಲ್ಲ? ಇದು ಈ ಸೋ ಕಾಲ್ಡ್ ಸ್ವಲ್ಪ ಇಂಗ್ಲಿಷ್ ಮಾತಾಡ್ಕೊಂಡು ಎಜುಕೇಟೆಡ್ ಆಗಿದ ತಕ್ಷಣನೇ ದೇ ಸ್ಟಾರ್ಟೆಡ್ ಇದು ತರ್ಕಕ್ಕೆ ಹೋಗ್ಬಿಡ್ತಾರೆ, ಡಿಬೇಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ನಾವು ನಿಂತಿರ್ತಕ್ಕಂಥ ಭೂಮಿ ಯಾವ ಆಧಾರದ ಮೇಲೂ ನಿಂತಿಲ್ಲ, ಅಲ್ಲಿ ಯಾವುದೇ ಒಂದು ಬೇಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಇಟ್ ಈಸ್ ಸಸ್ಪೆಂಡೆಡ್ ಇನ್ ದಿ ಏರ್, ಇನ್ ದಿ ಸ್ಪೇಸ್. ದಿ ಅರ್ತ್ ಈಸ್ ಸಸ್ಪೆಂಡೆಡ್ ಇನ್ ದಿ ಸ್ಪೇಸ್. ಇವತ್ತು ಕೂಡ ಎಲ್ಲಾ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಎಲ್ಲ ಆದ್ರೂ ಆಶ್ಚರ್ಯ. ಹೌ ಕ್ಯಾನ್ ಎ ಮ್ಯಾಸಿವ್ ಸ್ಟೋನ್, ಇದು ಭೂಮಿ ಅಂತಕ್ಕಂಥದ್ದು ಮ್ಯಾಸಿವ್ ಸ್ಟೋನ್, ಮ್ಯಾಸಿವ್. ಭೂಮಿನೇ ಎಷ್ಟು ಮ್ಯಾಸಿವ್. ಇನ್ನ ಒಂದು 1000 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ಗುರುಗ್ರಹ. ಇದಕ್ಕಿನ ಈ ಭೂಮಿಗಿನ 1000 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಸಚ್ ಮ್ಯಾಸಿವ್ ಆಗಿರ್ತಕ್ಕಂಥದ್ದು ಸ್ಪೇಸ್ ಅಲ್ಲಿ ಜಸ್ಟ್ ಹಾಗೆ ತೇಲ್ತಾ ಇದೆ, ಸುತ್ತಾ ಇದೆ. ವಾಟ್ ಈಸ್ ದಿ ಎನರ್ಜಿ? ಹೇಗೆ ಬಂತು ಈ ಎನರ್ಜಿ? ಇನ್ನೂ ಸೈನ್ಸ್ ಡಿಕೋಡ್ ಮಾಡಕ್ ಬಹಳ ಕಷ್ಟ ಆಗುತ್ತೆ. ಇಟ್ ಕ್ಯಾನ್ ನಾಟ್ ಡಿಕೋಡ್. ಏನ್ ಡಿಕೋಡ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೀವಿ. ಇಸ್ ಇಟ್ ರಿಯಾಲಿಟಿ? ಸೂರ್ಯನ ಗುರುತ್ವಾಕರ್ಷಣ ಬಲದಿಂದನೇ ನಮಗೆ ಭೂಮಿ ಸುತ್ತಾ ಇದೆಯಾ? ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಇನ್ನು ಸರ್ಕಲ್ ಹೊಡಿತಾ ಇದೆ. ಮತ್ತೆ ಮಿಕ್ಕ ಗ್ರಹಗಳನ್ನು ಸರ್ಕಲ್ ಹೊಡಿತಾ ಇದೆಯಲ್ಲ, ಯಾಕೆ? ಕ್ವಶನ್ ಮಾರ್ಕ್. ವೈ? ಹೌ ಅಂತ ಹೇಳ್ತಾ ಆನ್ಸರ್ ಮಾಡ್ತಾರೆ, ವೈ ಅಂತ ಆನ್ಸರ್ ಮಾಡಕ್ಕೆ ಕಷ್ಟ. ಜೀವನದಲ್ಲಿ ಹೌ ಅನ್ನೋದು ಈಸಿ. ಈಗಿರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ ಇಂಗ್ಲಿಷ್ ಮಾತಾಡೋರೆಲ್ಲ ಹೌ ಅನ್ನೋದು ಯಾರು ಹೇಳಿದ್ರೆ ಅದು ಮಾಡ್ಬಿಡ್ತಾರೆ. ವೈ ಅಂದಾಗ ಗೊತ್ತಾಗಲ್ಲ. ವೈ? ಹೌ ದಿ ಅರ್ತ್ ಇಸ್ ಸಸ್ಪೆಂಡೆಡ್ ಇನ್ ದಿ ಸ್ಪೇಸ್. ವೈ ಇಟ್ ಈಸ್ ಸಸ್ಪೆಂಡೆಡ್ ಇನ್ ದಿ ಸ್ಪೇಸ್. ಹೌ ದಿ ಅರ್ತ್ rotates around the sun. Why it is rotating around the sun? How Jupiter is suspended in the space? How it is rotating around the sun? But why it is rotating around the sun? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾರು ಕೇಳಲ್ಲ. ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಅಂತಾರೆ. ವೈ ಅನ್ನೋದಕ್ಕೆ ಆನ್ಸರು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ ಕ್ಲಿಯರ್ಲಿ ಬೇಸ್ಡ್ ಆನ್ ಕರ್ಮ ಥಿಯರಿ. ನಮ್ಮ ವೇದದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ದೇವರು ಅನ್ನೋ ಶಬ್ದನೇ ಇಲ್ಲ ಅಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ. ದೇವರು ಅನ್ನೋದು ಶಬ್ದ ಅಲ್ಲಿ ಬರ್ದಿಲ್ಲ ವೇದದಲ್ಲಿ. ನೀವು ಯಾವುದೇ ವೇದ ತಗೊಳ್ಳಿ, ದೇವರು ಅಂತ ಬರ್ದಿಲ್ಲ ಅಲ್ಲಿ. ಅದರ 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ನಾರಾಯಣ ಅಂತ ಬರ್ದಿರ್ತಕ್ಕಂಥದ್ದು. ಸ್ಟಾರ್ಟಿಂಗು ನೀವು ಫಸ್ಟ್ ಓದಿದ್ರೆ ಎಲ್ಲಿಂದ ಬಂತಿವೆಲ್ಲ ಅಂತಂದ್ರೆ ಅದು ಗೊತ್ತಿಲ್ಲ ಅಂತಾನೆ ಹೇಳೋದಲ್ಲಿ. ವೇದದಲ್ಲಿ ಗೊತ್ತಿಲ್ಲ.
ಗೊತ್ತಿಲ್ಲ, ಎಲ್ಲಿಂದ ಬಂತೋ ಗೊತ್ತಿಲ್ಲ, ಹೇಗೆ ಬಂತೋ ಗೊತ್ತಿಲ್ಲ, ಆದರೆ ಬಂದಿರೋದು ಸತ್ಯ, ಹೋಗೋದು ಸತ್ಯ. ಇದು ಫಸ್ಟ್ ಬರೆದಿರ್ತಕ್ಕಂಥ ಸಾಲುಗಳು. ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಅಂದರೆ, ನೋ ಬಡಿ ಕ್ಯಾನ್ ಡಿಕೋಡ್ ದಿ ಯೂನಿವರ್ಸ್ ಅಂತ ವೇದದಲ್ಲಿ ಫಸ್ಟ್ ಬರೆದಿರೋದು. ನೋ ಬಡಿ ಕ್ಯಾನ್ ಡಿಕೋಡ್ ದಿ, ಬಟ್ ದೇರ್ ಇಸ್ ಸಮ್ ಎನರ್ಜಿ. ಆ ಎನರ್ಜಿನ ಪ್ರೇ ಮಾಡ್ತಕ್ಕಂಥ, ವಾಟ್ ಈಸ್ ದಟ್ ಎನರ್ಜಿ, ಹೌ ಈಸ್ ದಟ್ ಎನರ್ಜಿ, ಅದೆಲ್ಲ ನಾವು ಮ್ಯಾಟ್ರು ಬರ್ತಕ್ಕಂಥ ಯೂನಿವರ್ಸಲ್ ಟ್ರೂತ್ ಅಲ್ಲಿ ನಾವು ತಗೊಳ್ತಕ್ಕಂಥ ಒಂದು ಫಿಸಿಕ್ಸ್ ಅಲ್ಲಿ ತಗೊಳ್ತಕ್ಕಂಥದ್ದೆಲ್ಲ ಅಲ್ಲಿ ಅಪ್ಲೈ ಮಾಡ್ತೀವಿ. ಬಟ್ ಹೂ ಕ್ರಿಯೇಟೆಡ್ ದಟ್, ಅದು ಕ್ವಶನ್ ಅಲ್ಲಿ ವೇದದಲ್ಲಿ ಕೇಳೋದು. ನೈದರ್ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಕ್ಯಾನ್ ಇಟ್ ಬಿ ಡೆಸ್ಟ್ರಾಯ್ಡ್, ಅದೆಲ್ಲ ಆಮೇಲೆ ಥಿಯರಿ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕ್ರಿಯೇಷನ್, ಹೂ ಕ್ರಿಯೇಟೆಡ್ ಇಟ್, ಮ್ಯಾಟರ್ ಇಸ್ ದೇರ್, ಮ್ಯಾಟರ್ ಇದೆ, ಹೂ ಕ್ರಿಯೇಟೆಡ್ ದಿ ಮ್ಯಾಟರ್, ಹೌ ದಿ ಮ್ಯಾಟರ್ ವರ್ಕ್ಸ್ ಒಂದ್ ಸೈಡ್ ಆದ್ರೆ ವೈ ದಿ ಮ್ಯಾಟರ್ ಇಸ್ ಪ್ರೆಸೆಂಟ್ ಸೆಕೆಂಡ್ ಕ್ವಶನ್. ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಓಕೆ, ಕರೆ ತಗೊಳ್ಳೋಣ. ಡಿಸೆಂಬರ್ 4ನೇ ತಾರೀಕು ನಮ್ಮ ತರಗತಿಗಳಿದೆ. ಹೇಗೆ ನಮ್ಮ ಶಾಸ್ತ್ರ ಬಂದಿರತಕ್ಕಂಥದ್ದು ವೈಜ್ಞಾನಿಕ ನಿಲುಗಟ್ಟಲ್ಲಿ ಹೇಗಿದೆ, ಯಾವ ರೀತಿ ನಮ್ಮ ಜೀವನದಲ್ಲಿ ವಿಜ್ಞಾನ ಹೇಗೆ ನಾವು ಅಳವಡಿಸ್ಕೋಬೇಕು, ಯಾವ ರೀತಿ ಅದು ಪ್ರೀ ಡಿಟರ್ಮೈನ್ಡ್ ವಿಜ್ಞಾನ ಅಂತ ಹೇಳ್ಬೋದು. ಆಲ್ರೆಡಿ ಇಟ್ ಇಸ್ ಪ್ರೀ ಡಿಟರ್ಮೈನ್ಡ್ ವಿಜ್ಞಾನ. ಯಾಕಂದ್ರೆ ಶಾಸ್ತ್ರದಲ್ಲಿ ನಮ್ಮನ್ನ ಸಮಯದ ಬೊಂಬೆ ಅಂತ ಕರೆದಿದ್ದೀವಿ. ಶಾಸ್ತ್ರದಲ್ಲಿ ಮಾನವ ಒಂದು ಸಮಯದ ಬೊಂಬೆ. ಒಂದು ಸಮಯಕ್ಕೆ ಹುಟ್ಟುತ್ತಾನೆ, ಒಂದು ಸಮಯಕ್ಕೆ ಸಾಯ್ತಾನೆ. ಇವೆರಡರ ಮಧ್ಯದಲ್ಲಿ ಹಲವಾರು ಸಮಯಗಳು ಅವನಿಗೆ ಏರುಪೇರನ್ನು ಮಾಡ್ತಕ್ಕಂಥದ್ದು. ಈ ಸಮಯದ ಬೊಂಬೆನ ನಾವು ಇಲ್ಲಿರ್ತಕ್ಕಂಥ ಭೂಮಿ, ನಮ್ಗಿಂತ ಮುಂಚೆ ಬಂದಿರತಕ್ಕಂಥ ಈ ನವಗ್ರಹಗಳು, ನಮ್ಗಿಂತ ಮುಂಚೆ ಬಂದಿರತಕ್ಕಂಥ ಈ ನವಗ್ರಹಗಳಿಗೆ ಸೀಕ್ರೆಟ್ಸ್ ಇದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ಎಲ್ಲ ವಿಚಾರಗಳು ನಮ್ಮ ಶಾಸ್ತ್ರ ಹೇಳುತ್ತೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಇದು ಹೇಳೋ ವಿಷಯ ಎಲ್ಲ ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ. ಹೌದಾ ಸರ್? ಪ್ರಕೃತಿ ಬಗ್ಗೆ ಎಲ್ಲ ಹೇಳ್ತೀರಲ್ಲ, ಅದು ಪ್ರಕೃತಿ ಹಾಳು ಮಾಡಬೇಡಿ, ಅದೆಲ್ಲ ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಖಂಡಿತ. ಹೌದು, ಮಂಗಳೂರು ಕಡೆ ಅದೆಲ್ಲ ಅರ್ಥ ಮಾಡ್ಕೊಂಡು ಜನರೆಲ್ಲ ಅದೇ ಪಾಲನೆ ಮಾಡ್ಬೇಕು. ಪ್ರಕೃತಿ ಅಂದ್ರೆ ಉಳಿಸ್ಬೇಕು. ವೆಸ್ಟರ್ನ್ ಘಾಟ್ಸ್, ನೀವಿರೋದು ಮಂಗಳೂರು ಅನ್ಸುತ್ತೆ. ಹೌದು ಹೌದೌದು, ಆ ಕಡೆ ನಿಮ್ದು. ಹೌದು, ವೆಸ್ಟರ್ನ್ ಘಾಟ್ಸ್ ಕೂಡ ನಾವು ಹಾಳು ಮಾಡ್ತಾ ಇದೀವಲ್ಲ. ನೋಡಿ, ಈಗ ಅಲ್ಲಿ ಕಣ್ಣಾಕಿದ್ದಾರೆ ಜನ. ಈಗ ತುಂಬಾನೇ ವೆಸ್ಟರ್ನ್ ಘಾಟ್ಸ್ ಅದು ಆಲ್ಮೋಸ್ಟ್ ಪೂನಾ, ಮುಂಬೈಯಿಂದನೂ ಸ್ಟಾರ್ಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆ ಕಡೆಯಿಂದನು. ಹೌದು, ಅಲ್ಲಿಂದ ಹೋಗಿ ಕೇರಳವರೆಗೂ ಹೋಗುತ್ತೆ ವೆಸ್ಟರ್ನ್ ಘಾಟ್ಸ್. ಅದೊಂದು ಸರಿ ಇತ್ತು, ಈಗ ಅಲ್ಲೂ ಕಣ್ಣಾಕಿದ್ದಾರೆ. ಅಲ್ಲೂ ಹಾಕಿದ್ದಾರೆ, ಒತ್ತುವರಿ ಮಾಡ್ತಾರೆ. ನಮ್ಮ ಲಾಸ್ ಆಗ್ತಾ ಇದೆ, LAW ಲಾ. ಏನ್ ಮಾಡಕ್ಕಾಗಲ್ಲ, ಸ್ಟ್ರೆಂತ್ ಇಲ್ಲ, ಅನ್ಯಾಯಕ್ಕೆ ಮಾತ್ರ ಅಲ್ಲ, ಏನಿಲ್ಲ ಹಾಗೆ. ಎಲ್ಲ ಅದು ಕಡಿಯೋದು, ಮಾಡೋದು, ಒತ್ತುವರಿ, ಫಾರೆಸ್ಟ್ ಒತ್ತುವರಿ ಮಾಡ್ತಕ್ಕಂಥದ್ದು. ಮತ್ತೆ ಮನೆಗೆ ಹುಲಿ ಬಂತು ಅಂತಾರೆ, ಮನೆ ಹುಲಿ ಬಂತು. ಸುಮ್ನೆ ಹುಲಿ ಅಂತ ಎದುರ್ತದೆ, ಹುಲಿ ಅದ್ರ ಪಡಕ್ಕೆ ಬರುತ್ತೆ ಹೋಗುತ್ತೆ, ಸುಮ್ನೆ ಎದುರ್ತದೆ. ಹಾವು ಬಂತು ಮನೆಗೆ ಅಂತಾರೆ, ಅವ್ರ ಜಾಗಕ್ಕೆ ಹೋಗಿ ನಾವು ಕಟ್ಟಿದೀವಲ್ಲ. ಹೌದು, ಅವ್ರ ಮೆಂಟಾಲಿಟಿ ಬೇರೆ ಇರುತ್ತೆ, ಬೇರೆ ತರ ಲಾಭ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಆತರ ಹೇಳುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಇದಕ್ಕೆ ಮೂಲ ಕಾರಣ ಆಸೆ. ಹೌದು, ಬರೀ ಆಸೆ ಸ್ವಲ್ಪ ಇರ್ಬೇಕು, ದುರತೆ ಜಾಸ್ತಿ ಆಗಿದೆ.
ಆಸೆ ಇದ್ರೆ ಎಲ್ಲರೂ ಬೆಳಿಬೇಕು, ನನ್ ಮಗನೂ ಬೆಳಿಬೇಕು, ನನ್ ಮಗನೂ ಚೆನ್ನಾಗಿರ್ಬೇಕು, ಅತಿ ಆಸೆಗೆ ಅತಿ ನಿಮ್ ಮಗನೂ ಬೆಳಿಬೇಕು, ನಿಮ್ ಮಕ್ಕಳು ಬೆಳಿಬೇಕು, ಎಲ್ಲರೂ ಕೂಡ ಒಂದು ಒಳ್ಳೆ ಬಂಗ್ಲೆ ಬೇಕು. ಈಗೆಲ್ಲ ಒಳ್ಳೆ ಬಂಗ್ಲೆ ಬೇಕು, ಕಾರ್ ಬೇಕು ಅಂತಂದ್ರೆ ಸಂಪನ್ಮೂಲಗಳಿಂದ ತಾನೇ ಎಲ್ಲಾನು ಬರೋದು. ಹೌದು. ಈಗ 10 ತಲೆಮಾರಿ ಕೂತ್ಕೊಳ್ಳಿ ತಿನ್ನೋ ತನಕ ಅವ್ರು ದುಡ್ಡಿರ್ತಾರೆ. ನಾಳೆ ದಿನ ಮಕ್ಕಳು ಅವ್ರು ತಿಂತಾರ ಅದು ಯಾರಿಗೂ ಯೋಚನೆ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಅವ್ರು ತಿನ್ಲಿಕ್ಕೆ ಇರ್ತಾರ ಅದು ಗೊತ್ತಿಲ್ಲ, ಸುಮ್ನೆ ಒಟ್ಟಲ್ಲಿ ಮಾಡಿರ್ತಾರೆ ಅಷ್ಟೇ. ಋಗ್ವೇದದಲ್ಲಿ ಒಂದು ಸಾಲ್ ಬರ್ದಿದ್ದಾರೆ, ಋಗ್ವೇದದಲ್ಲಿ ಒಂದು ಸಾಲ್ ಬರ್ದಿದಾರಂತೆ. ಯಾವಾಗ ನಾವು ಈ ಒಂದು ಆರ್ಥಿಕವಾಗಿ ನಾವು ಬೆಳಿತೀವೋ ಅದು ಡಿಸ್ಟ್ರಕ್ಷನ್ ಅಂತದ್ದು. ಅಂದ್ರೆ ಆರ್ಥಿಕವಾಗಿ ಬೆಳೆಯೋದು ಅಂದ್ರೆ ಏನು? ನಾವು ಫ್ಯಾಕ್ಟರಿಗಳು ಹಾಕ್ತಿವಿ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ, ಕಾರ್ಗಳನ್ನ ಜಾಸ್ತಿ ತಯಾರಿಸ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ತಯಾರಿಸ್ತೀವಿ. ಅದೆಲ್ಲ ಎಲ್ಲಿಂದ ಬರುತ್ತಂತೆ? ಭೂಮಿಯಿಂದಾನೇ ತಾನೇ ಬರೋದು. ಭೂಮಿಯ ಸಂಪನ್ಮೂಲಗಳನ್ನೆಲ್ಲ ತೆಗೆದು ನೀನು ಆರ್ಥಿಕವಾಗಿ ಬೆಳೆದ್ರೆ ಮುಂದೆ ಇರೋದೇ ಒಂದು ಭೂಮಿ, ಆಮೇಲೆ ಎಲ್ಲಿ ಇನ್ನೊಂದು ಭೂಮಿಗೆ ಎಲ್ಲಿ ಹುಡ್ಕೊಂಡು ಹೋಗ್ತೀಯಾ? ಅದು ಸಿಗಲ್ಲ, ಅದು ಇಲ್ಲೇ ಇಲ್ಲ, ಸುಮ್ನೆ ಹೇಳೋದಷ್ಟೇ, ಇಲ್ಲೇ ಇಲ್ಲ. ಎಲ್ಲಾ ಖನಿಜಗಳನ್ನ ಎಲ್ಲಾ ಇದನ್ನು ತೆಗೆದು ಹಾಕ್ಬಿಟ್ರೆ ಏನಿರುತ್ತೆ? ಬರೀ ಮಣ್ಣೆ, ಬರೀ ಮಣ್ಣಿರುತ್ತೆ, ಮಣ್ಣು ತಿನ್ಕೊಂಡಿರ್ಬೇಕಷ್ಟೇ. ಸೊ ಸಂಪನ್ಮೂಲ, ಈಗ ಮನೆ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಮರ ಗಿರ ಬೇಕೇ ಬೇಕು, ಎಲ್ಲ ರೆಡಿ ಮಾಡೋದು ಎಲ್ಲ. ಸೊ ಎಲ್ಲಾರು ಹೇಳ್ತಾರೆ ಎಲ್ಲರಿಗೂ ಮನೆ ಬೇಕು, ಎಲ್ಲಾರು ಮನೆ ಸ್ವಂತ ಮನೆ ಆಗ್ಬೇಕು ಅಂತಂದಾಗ ಸ್ವಂತ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಮಗ್ರಿ ಹಾಕ್ಬೇಕಲ್ಲ. ಬಟ್ ಆದ್ರೆ ಭಗವಂತನ ನಿಯಮ ಏನಿದೆ ಅಂತಂದ್ರೆ ಎಲ್ಲರೂ ಅಭಿವೃದ್ಧಿ ಆಗ್ಬಿಟ್ರೆ ಅದು ಕರ್ಮ ಥಿಯರಿ ಸರಿಗ್ ಬರಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಬೇಕೇ ಬೇಕು, ಮಿಕ್ಸ್. ಕೆಲವ್ರಿಗೆ ಮನೆ ಇರಬೇಕು, ಕೆಲವ್ರಿಗೆ ಮನೆ ಇರಬಾರ್ದು. ಆತರ ಇದೆ. ಆ ಒಂದು ಇಂಬ್ಯಾಲೆನ್ಸ್ ಇದ್ರೇನೆ ಲೈಫ್ ಬ್ಯಾಲೆನ್ಸ್ ಆಗಿ ಹೋಗುತ್ತಂತೆ. ಆತರ ಇಂಬ್ಯಾಲೆನ್ಸ್ ಇದ್ರೇನೆ ಲೈಫ್ ಬ್ಯಾಲೆನ್ಸ್ ಆಗಿ ಹೋಗುತ್ತಂತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಶಾಸ್ತ್ರದಲ್ಲಿ ಚೆನ್ನಾಗಿ ಓದಿದ್ರೆ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವೇದಗಳನ್ನ ನಾವು ಓದಿದ್ರೆ ಅರ್ಥ ಆಗುತ್ತೆ. ಈ ರೀತಿನೇ ಇರಬೇಕು. ಅದು ನೇಚರ್ ಹೆಂಗಿದೆಯೋ ಹಂಗೆ ಬಿಡಲ್ಲ ನಾವು. ಅದು ಹೆಂಗಿದೆಯೋ ಅದು ಬಿಟ್ಬಿಟ್ರೆ ಚೆನ್ನಾಗೇ ಇರುತ್ತೆ. ನಾವು ಅದನ್ನ ನಾವು ಸರಿ ಮಾಡ್ಕೊಳಕ್ ಹೋಗ್ತೀವಿ, ಆಮೇಲೆ ಅದು ನಮ್ಮನ್ನ ಸರಿ ಮಾಡುತ್ತೆ. ನಾವು ನೇಚರ್ ಸರಿ ಮಾಡಕ್ ಹೋಗ್ತೀವಿ, ನೇಚರ್ ನಮ್ಮನ್ನ ಸರಿ ಮಾಡುತ್ತೆ. ಹೌದು. ಈಗ ನಾವೆಲ್ಲ ತೊಂದರೆ ಮಾಡಿ ಮಳೆಯೆಲ್ಲ ಜಾಸ್ತಿ ಬಂದು ಈ ನೀರೆಲ್ಲ ಅಲ್ಲೆಲ್ಲ ಫ್ಲಡ್ ಆಗಿ ಈ ಮನುಷ್ಯರು ಮಾಡಿದ ಪಾಪದ ಫಲ ಪ್ರಾಣಿಗಳು ಕೂಡ ಅನ್ಭವಿಸ್ಬೇಕು. ಅದೆಲ್ಲ ನೋಡ್ಲಿಕ್ಕೆ ತುಂಬಾ ನೋಡಿದ್ರೆ ದೇವ್ರ ಮೇಲೆ ಚಿತ್ತು ಬರುತ್ತೆ. ಆ ತರ ಆಗಿದೆ. ಪಾಪ ಪ್ರಾಣಿಗಳು ಕೂಡ ಅನ್ಭವಿಸ್ಬೇಕು ಮನುಷ್ಯರು ಮಾಡಿದ. ನಾವು ಮಾಡೋ ಕೆಲಸ ಮಾಡ್ಬಿಟ್ಟು ದೇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಅಂತದ್ದು ಏನಿದೆ? ಅದಕ್ಕೆ ದೇವ್ರ ಮೇಲೆ ಸಿಟ್ಟು ಬಂದ್ರೆ ಆ ಪ್ರಾಣಿಗಳದ್ದು ಏನ್ ಅವ್ರೇನ್ ಮಾಡಿದ್ದಾರೆ? ಸುಮ್ನೆ ನಾವು ಮಾಡಿದ ಕರ್ಮ. ಬಹಳ ಹಿಂದೆ ನಿಮಗೆ ನಮ್ಮ ಪ್ರೋಗ್ರಾಮ್ ನೋಡ್ತಾ ಬಂದಿದ್ದೀರಾ ತುಂಬಾ ಹಿಂದೆಯಿಂದ. ಹೌದೌದು. ಬೆಟ್ಟಗಳನ್ನ ಕಡಿತಾ ಇದಾರಲ್ಲ, ಅದು ಇನ್ನೂ ವರ್ಷ. ಅದು ಕಲ್ಲಿಗೋಸ್ಕರ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಡಿಯೋದು. ನಾವು ಸಣ್ಣ ಸಣ್ಣ ವ್ಯಕ್ತಿಗಳು ನಾವ್ ಯಾರು ಕಡಿಯಲ್ಲ ಸರ್, ನಿಜವಾಗ್ಲೂ. ಎಲ್ಲಾ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ದೊಡ್ಡ ಅವರಿಂದ ಹೂನಾರ ಹಾಕ್ತಾರೆ. ಬೆಟ್ಟ ಕಡ್ದಿದ ತಕ್ಷಣ ಒಂದ್ 4 ಹೂನಾರ ಹಾಕ್ತಾರೆ. ಓ ದುಡ್ಡು ಮಾಡ್ದ. ಇದು ಜನರು ಇದನ್ನ ಅರ್ಥ ಮಾಡ್ಕೋಬೇಕು. ಯಾರ್ಯಾರಿಗೆ ಹೂನಾರ ಹಾಕಿದ್ರು ಅವ್ನಿಗೆ ದುಡ್ಡಿದೆ, ಕಾರಲ್ಲಿ ಇಳ್ದ, ದೊಡ್ಡ ಕಾರಲ್ಲಿ ಇಳ್ದ, ದೊಡ್ಡ ಟೈರ್, ದೊಡ್ಡ ಬೆಂಜಲ್ಲಿ ಇಳ್ದ, ಅದ್ರಲ್ಲಿ ಇಳ್ದ, ಇದ್ರಲ್ಲಿ ಇಳ್ದ, ದೊಡ್ಡ ಟೊಯೋಟೋದಲ್ಲಿ ಇಳ್ದ ಅಂದಿದ ತಕ್ಷಣನೇ ಜನ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಓ ಇವ್ನು ಯಾವ್ದೋ ಒಂದು ಪ್ರಕೃತಿನ ಹಾಳು ಮಾಡಿ ಉದ್ಧಾರ ಆದ ಅಂತ. ಎಲ್ಲ ದುಡ್ಡು ಮಾಡಿರೋದೆಲ್ಲ ಪ್ರಕೃತಿ ಹಾಳು ಮಾಡಿ ದುಡ್ಡು ಮಾಡಿರೋದು. ನೀವ್ ಎಲ್ಲಿಂದ ಎಲ್ಲೇ ನೋಡ್ಕೊಂಡ್ ಬನ್ನಿ, ಸಂಪನ್ಮೂಲಗಳನ್ನ ತಗೊಂಡು ಯೂಸ್ ಮಾಡಿ ದುಡ್ಡು ಮಾಡಿರೋದು. ಸೊ ಅಲ್ಲಿ ಹಾಳಾಯ್ತಾ? ಅಲ್ಲಿ ಇಕೋಸಿಸ್ಟಮ್ ಹಾಳು ಮಾಡಿದ್ರ? ಎಷ್ಟು ಬೆಟ್ಟಗಳಿಂದ ನೀರು ಬರುತ್ತೆ, ನಮ್ಗೆ ನೀರು ಬರತಕ್ಕಂಥದ್ದು. ಈಗ ಮಳೆಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಎಲ್ಲಿ ನೀರ್ ಹಾಕ್ಬೇಕು ಅಂತ. ಬೆಟ್ಟ ಇದ್ರೆ ಬೆಟ್ಟದ ಮೇಲೆ ಸುರಿದು ಅದು ಕೆಳಗೆ ಬಂದು ನದಿ ಆಗತ್ತೆ. ಬೆಟ್ಟದ ಒಂದು ವೈಶಿಷ್ಟ್ಯತೆ ಬಹಳ ಇಂಪಾರ್ಟೆಂಟ್ ಇದೆ ನೀರ್ಗೆ. ಬೆಟ್ಟ ಇಲ್ಲ ಅಂತಂದ್ರೆ ಗ್ರೌಂಡ್ ವಾಟರ್ ಬರೋದಿಲ್ಲ ಕರೆಕ್ಟ್ ಆಗಿ, ನದಿಗಳಾಗಲ್ಲ, ಅಥವಾ ಅಟ್ಲೀಸ್ಟ್ ಕೆರೆ ಕಟ್ಟೆ ಆಗಲ್ಲ. ಅಲ್ಲಿ ಎಲ್ಲಾ ಕಲ್ಗೋಸ್ಕರ ಎಲ್ಲ ಇದು ಮಾಡ್ತಾರೆ. ಎಷ್ಟೋ ಹಳ್ಳಿಗಳು ಬೆಂಗಳೂರು ಸುತ್ತಮುತ್ತ ಸುಮ್ಮನೆ ಕೈಲ ಸೆನೆಟ್ಗೆ ಅವ್ರ ಊರಲ್ಲಿ ಅಲ್ಲಿ ಗ್ರಾನೈಟ್ ಅದು ಇದು ತೆಗಿತಾ ಇದ್ರೆ ಆರಾಮಾಗಿದ್ರೆ, ಯಾಕಂದ್ರೆ ಕೆಲಸ ಸಿಕ್ತು ಅಂತ ತಾತ್ಕಾಲಿಕವಾಗಿ. ಮುಂದೆ ಈ ಭೂಮಿ ಇದೇ ತರ ಇರಬೇಕು ಅನ್ನೋ ವಿಚಾರಗಳು ಇಲ್ಲ. ಈ ಭೂಮಿನ ಎಲ್ಲಾ ಹಾಳು ಮಾಡಿದಾಗ ಅದು ಕಲಿಯುಗನೇ ತಾನೆ. ಇರ್ತಕ್ಕಂಥದ್ದನ್ನ ಹಾಗೇ ಬಿಟ್ಟು ಹೋದ್ರೆ ಅದು ಸತ್ಯಯುಗ ಆಗತ್ತೆ. ಇರ್ತಕ್ಕಂಥದ್ದನ್ನ ನಾವು ಹಾಳು ಮಾಡಿದ್ರೆ ಇಂಬ್ಯಾಲೆನ್ಸ್ ಆದಾಗ ಹಾಗೆ ಆಗುತ್ತಲ್ಲ. ಕಲಿಯುಗ ಅಂತ್ಯ ಅದೆಲ್ಲ ಶಾಸ್ತ್ರ ಅದು ಇದು ಎಲ್ಲ ಹೋಗೋದೇ ಬೇಡ. ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನ, ನಮ್ಮ ಕಾಡುಗಳನ್ನ ನಾವ್ ಇರ್ತಕ್ಕಂತ ಹೇಗಿತ್ತೋ ಹಾಗೆ ನಾವು ಉಪಯೋಗಿಸಿ ಬಿಟ್ಟು ಹೋದ್ರೆ ಸೂಪರ್. ಅಷ್ಟು ಮಾಡಲ್ಲ. ಅದನ್ನ ಕಡ್ದು ಅದನ್ನ ಯೂಸ್ ಮಾಡಿ ಅಥವಾ ಬೆಳೆಸೋದು ಇಲ್ಲ, ಅದು ಬೇರೆ ಪ್ರಶ್ನೆ. ಸೊ ಗುಡ್ಡನ ನಾವು ಒಂದು ಕಟ್ ಮಾಡಿದ್ರೆ, ದೊಡ್ಡ ಕಲ್ಲು ಬೆಟ್ಟ ಇರತಕ್ಕಂಥದ್ದು ಕಟ್ ಮಾಡಿದ್ರೆ ಮತ್ತೆ ಇನ್ನೊಂದು ನಿರ್ಮಾಣ ಮಾಡಕ್ ಆಗುತ್ತಾ ನಮ್ಮ ಕೈಯಲ್ಲಿ? ಯಾವ ಮನುಷ್ಯನ ಕೈಲಾಗಲ್ಲ, ಯಾವ ಟೆಕ್ನಾಲಜಿನೂ ಮಾಡಕ್ಕಾಗಲ್ಲ. ಅಂತ ಬ್ಯೂಟಿಫುಲ್. ಅದನ್ನೇ ಹೇಳೋದು ವೇದದಲ್ಲಿ. ನಮ್ಮ ವೈಜ್ಞಾನಿಕ ನಿಲುಗಟ್ಟಲ್ಲಿ ಕಲ್ ತಂದು ಇಟ್ಟವ್ರು ಯಾರಪ್ಪ ಇದು? ಈ ಕ್ವಶನ್ಗೆ ಹೌ ಬೇರೆ, ಹೌ ದಿ ರಾಕ್ ಕೇಮ್, ಅಲ್ಲಿಂದ ಬಂತು, ಸ್ಪೇಸ್ ಇಂದ ಬಂತು, ಎಲ್ಲ ಬಂತು. ವೈ ಅನ್ನೋದಕ್ಕೆ ಗೊತ್ತಿಲ್ಲ, ಹೂ ಮ್ಯಾನುಫ್ಯಾಕ್ಚರ್ಡ್ ಇಟ್ ಅಂತ ಗೊತ್ತಿಲ್ಲ. ಇದು ಯಾರು ಇಷ್ಟು ದೊಡ್ಡ ಕಲ್ಲು ಎಲ್ಲಿ ಸರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು?
ಹೌದೌದು ಎಲ್ಲಾರು ಒಂದು ಫ್ಯಾಕ್ಟ್ರಿ ಇರ್ಬೇಕಲ್ವ ಸರ್? ಹೌದು ನೀವು ಬಟ್ಟೆ ಹಾಕೊಂಡಿದ್ರೆ ಒಂದು ಫ್ಯಾಕ್ಟರಿ ಇದೆ, ನೀವು ಪ್ಯಾಂಟ್ ಹಾಕೊಂಡಿದ್ರೆ ಒಂದು ಫ್ಯಾಕ್ಟರಿ ಇದೆ, ಹೌದು ನೀವು ವಾಚ್ ಹಾಕೊಂಡಿದ್ರೆ ಅಂದ್ರೆ ಒಂದು ಫ್ಯಾಕ್ಟರಿ ಇದೆ. ಎಲ್ಲದಕ್ಕೂ ಇದೆ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಅಷ್ಟಷ್ಟು ದೊಡ್ಡ ಕಲ್ಲುಗಳು ಎಲ್ಲಿಂದನೂ ಬಂದಿದೆ. ಕಲ್ಲು ಮ್ಯಾನುಫ್ಯಾಕ್ಚರ್ ಆಗಿದ್ದು ಎಲ್ಲಿ ಗೊತ್ತೇ ಇಲ್ಲ. ಇದೇ ಆಶ್ಚರ್ಯ ನಮ್ಮ ಋಷಿಗಳಿಗೂ ಬಂದಿದ್ದು. ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಬಂದಿರ್ತಕ್ಕಂಥದ್ದು. ಅದನ್ನ ದೇವರು ಅಂತ ಕರಿತೀವಿ. ಅದು ಅತಿರೇಕಕ್ಕೆ ಹೋಗ್ಬಿಡ್ಬಾರ್ದು. ದೇವರು ಅಂದ ತಕ್ಷಣ ಹಾಗಾಗತ್ತೆ, ದೇವ್ರು ಕಾಪಾಡ್ತಾ ಇಲ್ಲ, ಅದು ಕಾಪಾಡ್ತಾ ಇಲ್ಲ. ಅವ್ನು ಕೊಟ್ಟಿದ್ದಾನೆ, ಮಾಡ್ಕೊಳ್ಳಿ ಹೋಗಿ ಅಷ್ಟೇ. ಒಂದು ಬಾಡಿಗೆ ಮನೆನ ಕೀ ಕೊಟ್ಟಿದ್ದಾನೆ, ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂತಾನೆ ಕೊಟ್ಟಿರೋದು. ಈಗ ಒಬ್ಬ ಓನರ್ ಇರ್ತಾನೆ, ನೀವೊಂದು ಬಾಡಿಗೆ ಮನೆಗೆ ಹೋಗ್ತೀರಾ ಅಲ್ವಾ? ಅವನೊಂದೇ ಮಾತು, ಕೀ ಕೊಟ್ಟಿದ್ದೀನಿ, ನೀವು ಅದಕ್ಕೆ ಶುಲ್ಕ ಕೊಡಬೇಕು. ನಾವು ಮಾಡ್ತಕ್ಕಂಥ ಕರ್ಮಗಳೇ ಅದಕ್ಕೆ ರೆಂಟ್. ನಾವೇನ್ ಕೆಲಸ ಮಾಡ್ತೀವಿ ಅದೇ ರೆಂಟು. ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಾನು ಕಟ್ಸಿರ್ತಕ್ಕಂಥ ಒಂದು ಮನೇನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಏನೇನು ಬೇಕು ಅವಾಗ ನೋಡ್ಕೊಂಡು ಮಾಡ್ಬೇಕು. ನಾನು ರೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಖಾಲಿ ಮಾಡ್ಬೇಕು, ಇನ್ನೊಬ್ರು ಬರ್ತಾರೆ. ನೀನೇ ಅದನ್ನ ಬೀಳಿಸ್ಬಿಟ್ರೆ ಇನ್ನೊಬ್ರು ಎಲ್ಲಿ ರೆಂಟಿಂದ ಬರ್ಕಾಗತ್ತೆ? ಇನ್ನೊಬ್ರು ರೆಂಟ್ ಕೊಡೋದು ಹೇಗೆ? ಏನ್ರಿ ಮನೆಯೆಲ್ಲ ಹಾಳು ಮಾಡಿದ್ರಲ್ರಿ, ಇನ್ನೊಬ್ರಿಗೆ ಹೆಂಗ್ರಿ ಕೊಡುತ್ತೆ? ಅದಕ್ಕೆ ರಿಪೇರಿ ಮಾಡಕ್ಕಾಗತ್ತೇನ್ರಿ? ಇದೇ ತರ ಸೈಕಲ್ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇರ್ಲಿ, ಏನ್ ಮಾಡೋದು, ಆಲೋಚನೆ ಮಾಡೋಣ. ತಿಳಿದವರು ನೋಡ್ಕೊಂಡು ಮಾಡ್ಬೇಕಾಗತಕ್ಕಂಥದ್ದು. ಈಗ ಮೊನ್ನೆ ನನ್ನ ಈ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಅಲ್ಲಿ 1,000 ಗಿಡಗಳನ್ನ ಕೊಟ್ಟೆ ಸರ್. 1000 ಗಿಡಗಳನ್ನ ಉಚಿತವಾಗಿ ಕೊಟ್ಟೆ. ಅಲ್ಲಿ 1000 ಗಿಡಗಳನ್ನ ಇವತ್ತು ಅದು ತಗೊಂಡೋಗಿ ಅದು ಎಲ್ಲರೂ ಅದರಲ್ಲಿ 50% ಜನ ಹೋಗಿ ಹಾಕಿದ್ರು ಕೂಡ ನನಗೆ ಒಂದು ಒಳ್ಳೆ ಕಾರ್ಯ ಮಾಡ್ದಂಗೆ ಲೆಕ್ಕಾಚಾರ. ಇವತ್ತು ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಮ್ಮ ಪ್ರೋಗ್ರಾಮ್ ಎಲ್ಲೆಲ್ಲಾಗುತ್ತೋ, ಎಷ್ಟು ಜನ ಸೇರ್ತಾ ಇದ್ರೋ ಅವ್ರಿಗೆಲ್ಲಾನು ಕೂಡ ಮರಗಳಾಗಿ ಬೆಳೀತಕ್ಕಂಥ ಸಸಿಗಳನ್ನ ಕೊಡಬೇಕು ಅಂತ. ಮರಗಳಾಗಿ ಬೆಳಿಬೇಕು, ಅದು ಎಲ್ಲರೂ ಆಗ್ಲಿ, ಎಲ್ಲರೂ ಬರ್ಲಿ. ಅಟ್ಲೀಸ್ಟ್ ನಾನು ಹೋಗಿ 1000 ಕಡೆ ಹೋಗಿ ಹಾಕಕ್ಕಾಗಲ್ಲ, ಕರ್ನಾಟಕದ ಇಡೀ 1000 ಕಡೆ ಹಾಕಕ್ಕಾಗಲ್ಲ. ಬಟ್ ಆ 1000 ಜನ ಅಲ್ಲಿಂದ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅದನ್ನ ತಗೊಂಡೋಗಲ್ಲ ಹಾಕಿದ್ರೆ ಪುಣ್ಯದ ಕೆಲಸನೂ ಆಗತ್ತೆ ಅವ್ರ ಕಡೆಗೂ. ನಾನು ಒಂದು ಪ್ರಕೃತಿಗೆ ಒಂದು ಸೇವೆ ಮಾಡ್ದಂಗಾಗತ್ತೆ. ಬಹಳ ಹಿಂದೆ ಕೊಡ್ತಾ ಇದ್ದೆ, ಇವಾಗ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆ 1000 ಗಿಡಗಳು ಹೋಯ್ತು. ಆ 1000 ಗಿಡಗಳಲ್ಲಿ 500 ಗಿಡ ಆದ್ರೂ ಬೆಳೆದು ಮರ ಆದ್ರೆ ಪ್ರಕೃತಿಗೆ ಮಾತೆಗೆ ಒಂದು ದೊಡ್ಡ ಸಲಾಮ್ ಆದಂಗಾಗತ್ತೆ ಅಂತ ಹೇಳಿ. ಸರ್ ನಿಮ್ದೇನ್ ಕೇಳ್ಬೇಕು? ಹೌದು, ಈಗ ನೋಡಿ, ಇಷ್ಟು ಮನೆದೇ ಒಂದು ವಿಷಯ, ಇಷ್ಟು ನೀವು ಹೇಳಿದ್ರಿ, ಮನೆದೇ ವಿಷಯ ನಮ್ದೀಗ ಆಗಿದ್ದೇನೆಂದ್ರೆ, ಈಗ ಈ ಸ್ವಂತ ಮನೆ ಇರ್ಲಿಲ್ಲ, ಈಗ ಸ್ವಂತ ಮನೆ ತಗೊಳ್ಳೋ ತರ ಒಂದು ಟೈಮ್ ಬಂದಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ನನ್ನ ತಂದೆ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಒಂದು ಫ್ಲಾಟ್ ತಗೊಳ್ಳಿಕ್ಕೆ ಒಂದು 50,000 ಟೋಕನ್ ಅಂತ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ ಓನರ್ ಕೈಯಲ್ಲಿ. ಇಲ್ಲಿ ಈಗ ಡಾಕ್ಯುಮೆಂಟ್ ಎಲ್ಲ ಮೊದಲು ಏನ್ ಚೆಕ್ ಮಾಡ್ಲಿಲ್ಲ. ಈಗ ಒಬ್ರು ನಮ್ಮ ತಂದೆ ಫ್ರೆಂಡ್ ಇದ್ದಾರೆ, ಲಾಯರ್ ಇದ್ದಾರೆ, ಅವರು ಹೇಳಿದ್ರು ಇದೆಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ, ತಗೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಈಗ ನಮ್ದು ಸಮಸ್ಯೆ ಏನಂದ್ರೆ, ನಾವು ಕೊಟ್ಟಿದ್ದು 50,000 ಟೋಕನ್ ಅಂತ ಇದೆಯಲ್ಲ, ಅದು ವಾಪಸ್ ತಗೊಳ್ಬೇಕಲ್ಲ ಮನ್ಸೂರ್ ಹತ್ರ. ನೋಡಿ, ಒಂದು ವಿಪರ್ಯಾಸ ಏನು ಅಂತಂದ್ರೆ, ಭೂಮಿ ಪರ್ಮನೆಂಟ್, ಬಿಲ್ಡಿಂಗ್ ಪರ್ಮನೆಂಟ್, ಪೇಪರ್ ಮೇಲೆ ಇರ್ತಕ್ಕಂತ ಹೆಸರುಗಳು ಮಾತ್ರ ಸರಿ ಇಲ್ಲ. ಜಾಗ ಇದೆ. ಇದನ್ನ ಈ ವಿಲೇಜ್ ಕಡೆ, ಈ ಹಳ್ಳಿಗಳ ಕಡೆ ಒಂದು ಕೇಸ್ ಬೀಳೋದಂತೆ, ಬಾವಿ ಕಳೆದೋಗಿದೆ ಅಂತ. ಈಗಲೂ ಇದೆ ಅಂತ. ಅದು ಗೊತ್ತಾ ನಿಮ್ಗೆ? ಕೇಸ್ ಹಾಕ್ತಾರೆ, ಬಾವಿ ಕಳೆದೋಗಿದೆ ಸರ್ ನಮ್ದು ಅಂತ. ಆ ಒಂದು ತಮಾಷೆಯಿಂದನೇ ಇವತ್ತಿನ್ನೂ ಜಗತ್ ಹಂಗೆ ಓಡ್ತಾ ಇದೆ. ಭೂಮಿ ನಮ್ದಲ್ಲ, ಜಾಗ ನಮ್ದಲ್ಲ. ಏನೋ ನಾವು ಕಷ್ಟಪಟ್ಟಿದ್ದು ಒಂದ್ ಸ್ವಲ್ಪ ದಿವಸ ಇರಕ್ಕಲ್ಲಿ ನಾವು ಕೊಡ್ತೀವಿ. ಅಲ್ಲಿರ್ತಕ್ಕಂತ ಒಂದು ಸಮಸ್ಯೆ ತರಕ್ಕೆ ಪೇಪರ್ಸ್ ಚೇಂಜ್. ಎಷ್ಟು ಜನ ರಿಯಲ್ ಎಸ್ಟೇಟ್, ಬೆಂಗಳೂರಂತೂ ರಿಯಲ್ ಎಸ್ಟೇಟ್ ವರ್ಸ್ಟ್. ಎಲ್ಲಿ ಕೈ ಹಾಕಿದ್ರು ಲಿಟಿಗೇಷನ್, ಅಣ್ಣ ತಮ್ಮಂದ್ರ ಗಲಾಟೆ, ಅಕ್ಕಪಕ್ಕ ಹೊಟ್ಟೆ ಉರಿ. ಬೆಂಗಳೂರು ವಿಷಯ ಕೇಳಿದ್ರೆ ಅಯ್ಯೋ ಯಾಕೆ ಹೇಳ್ತೀರಾ? ಏನಾದ್ರೂ ಇಲ್ಲಿಗಲ್ ಇರುತ್ತಲ್ಲಿ, ನಾಳೆ ದಿನ ಏನಾಗುತ್ತೆ ಅಂತ ಬರೀ ಇಲ್ಲಿಗಲ್ ಆಕ್ಟಿವಿಟಿ. ಅದಕ್ಕೆ ಅವ್ರಿಗೆ ಹೂನಾರ ಹಾಕ್ತಾರೆ. ಯಾರು ಹೋಗಿ ಅಲ್ಲಿ ಏನೋ ಕೆಡಿಸ್ತಾರೋ ಅವ್ರಿಗೆ ಹೂನಾರ ಒಂದು. ಅಲ್ಲಿ ಜಾಗ ಏನೋ ಒಂದು ಕಟ್ತಾ ಇದ್ದಾನೆ, ಏನೋ ಒಂದು ನಿರ್ಮಾಣ ಮಾಡ್ತಾ ಇದ್ದಾನೆ, ಅಲ್ಲಿ ಯಾರೋ ಒಬ್ಬ ಹೋಗಿ ಒಂದು ಗಲೀಜಾಗಿ ಅಲ್ಲಿ ಏನೋ ಒಂದು ಗಲಾಟೆ ಮಾಡ್ತಾನೆ, ಅವ್ನಿಗೊಂದು ಹೂನಾರ ಬೀಳುತ್ತೆ. ಹಾಗಾಗಿದೆ ಈಗ ಜೀವನ. ಸೊ ಅದಕ್ಕೆ ಬಹಳ ಕಷ್ಟ ಇದು ಸರಿ ಮಾಡಕ್ಕೆ. ಇನ್ನು ವರ್ಸ್ಟ್ ಡೇಸ್ ಆರ್ ಅಹೆಡ್. ಇದು ಮಳೆ ಗಿಳೆ ಎಲ್ಲ ಬಂದು ತೋರಿಸ್ಕೊಡ್ತಾ ಇದೆ, ನೀವು ವರ್ಸ್ಟ್ ಡೇಸ್ ಆರ್ ಅಹೆಡ್ ಅಂತ. ಮಳೆ ಗಿಳೆ ಇದೆಲ್ಲ ತೋರಿಸುತ್ತೆ. ಅದು ನಾವೇನೋ ಬೇರೆ ರೀತಿ ತಗೊಳ್ತಾ ಇದೀವಿ. ಬಟ್ ಹೇಗಿರ್ಬೇಕು, ಹೇಗ್ ಮಾಡಬೇಕು ಅನ್ನೋದು ವಿಚಾರ ಬರ್ತಾ ಇಲ್ಲ. ನಮ್ಮ ಶಾಸ್ತ್ರ ಹೇಳೋದು ಒಂದೇ, ಯಾರನ್ನು ದ್ವೇಷಿಸಬೇಡ, ಇನ್ನೊಬ್ಬರ ಆಸ್ತಿಗೆ ಕಣ್ಣು ಹಾಕಬೇಡ. ಇದು ನಮ್ಮ ಎಲ್ಲ ಯಾರ್ಯಾರು ಕುತ್ಕೊಳ್ತಾರೆ ವಾಹಿನಿಲೆಲ್ಲ, ಎಷ್ಟೋ ಜನ ಕುತ್ಕೋತಾರೆ, ಅದನ್ನ ಹೇಳ್ತಾ ಇಲ್ಲ. ಬರೀ ಪ್ರಕೃತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ, ದೊಡ್ಡ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಾವು ಹೇಗೆ ಬದುಕಬೇಕು ಅನ್ನೋ ವಿಚಾರಗಳನ್ನ ಹೇಳ್ತಾ ಇಲ್ಲ. ಈ ಗ್ರಹ ಬಂದ್ರೆ ಹಂಗಾಗತ್ತೆ, ಆ ಗ್ರಹ ಬಂದ್ರೆ ಹಿಂಗಾಗತ್ತೆ, ಈ ಗ್ರಹ ಬಂದ್ರೆ ಹಿಂಗೆಂಗೋ ಆಗುತ್ತೆ. ಆಯ್ತು, ಈ ಗ್ರಹ ಹೆಂಗ್ ಬಂದ್ರು ಅದರಿಂದ ನಾವು ಪಾಠ ಏನ್ ಕಲಿಬೇಕು ಅಂತಕ್ಕಂಥ ವಿಚಾರಗಳು
ನಾವು ಇರ್ತಕ್ಕಂಥ ಒಂದು ಸ್ಥಾನ ಕೊಟ್ಟಿರ್ತಕ್ಕಂಥ ಭಗವಂತ ನಾವು ತಿಳಿ ಹೇಳಲೇಬೇಕು. ಅದನ್ನ ಬಿಟ್ಬಿಟ್ಟು ಅದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಅಲ್ಲಿ ಪೂಜೆ ಮಾಡಿ ಇಲ್ಲಿ ಪೂಜೆ ಮಾಡಿ ಅಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪೂಜೆ ಅಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಭಕ್ತಿ ಹೊಟ್ಟೋಗಿದೆ ಅದು ಹೊಟ್ಟೋಗಿದೆ ಅಲ್ಲ. ನೀವಿಲ್ಲಿ ಬದುಕಕ್ಕೆ ಜನಗಳನ್ನ ಬಿಡಿ, ಬಡ್ದು ತಿನ್ಬೇಡಿ, ದುಡ್ದು ತಿನ್ನಿ. ಬಡ್ದು ತಿನ್ನೋದೇ ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಇಷ್ಟೊಂದು ಪ್ರಾಬ್ಲಮ್, ಇಷ್ಟೊಂದು ಲಿಟಿಗೇಷನ್ ಏನಕ್ಕೆ ಆಗ್ತಾ ಇದೆ? ಬೆಂಗಳೂರಲ್ಲಿ ಇಷ್ಟೊಂದು ಭೂ ಹಗರಣಗಳು ಯಾಕೆ ಇಷ್ಟೊಂದು ಆಗ್ತಾ ಇದೆ? ಯಾಕೆ ಎಲ್ಲನೂ ಕೂಡ ಯಾವುದೇ ತಗೊಂಡ್ರು ಒಂದು ಸರಿ ಇಲ್ಲ. ಸೊ ಫಸ್ಟ್ ಒಂದು ಸಿಸ್ಟಮ್ ಸರಿ ಇಲ್ಲ, ಮೇಲಿರ್ತಕ್ಕಂಥ ಸಿಸ್ಟಮ್ ಸರಿ ಇಲ್ಲ. ಅದು ಆ ರಾಜ ಯಥಾ ರಾಜ ತಥಾ ಪ್ರಜಾ, ರಾಜ ಹೆಂಗಿರ್ತಾನೋ ತಥಾ ಪ್ರಜಾ ಅಷ್ಟೇ. ಕಲಿಯುಗದಲ್ಲಿ ಅದನ್ನೂ ಹಾಕಿ ಇಟ್ಟಿರ್ತಾರೆ, ಎಲ್ಲ ರೆಡಿ ಮಾಡಿರ್ತಾರೆ. ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ರಿವೋಲ್ಟ್ ಆಗಬೇಕು, ಬಹಳ ಕಷ್ಟ. ನಿಮ್ದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಟೋಕನ್ ನಾವು ಕೊಟ್ಟಿದೀವಿ, ಅದು ನಾವು ಮನುಷ್ಯನ ಹತ್ರ ಕೇಳ್ಬೇಕು. ಅವನು ಕೇಳಿದ್ರೆ ಕೊಡ್ತಾನಲ್ಲ, ಅದೇ ಇದಕ್ಕೆ 50,000 ಕಷ್ಟ ದುಡ್ಡದು. ಒಂದರಿಂದ ಹೌದು ಗೊತ್ತಾಯ್ತು. 1ರಿಂದ 249 ಒಂದು ಸಂಖ್ಯೆ ಹೇಳಿ, ಭಗವಂತನ ಕೇಳೋಣ ಏನಪ್ಪಾ ಬರುತ್ತೇನಪ್ಪಾ ಅಂತ. ಹೌದು, ನಂಬರ್ ಹೇಳಿ. 10. ಅದು ದುಡ್ಡು ವಾಪಸ್ ಕೇಳ್ತಾ ಇದ್ದೀರಾ? ಹೌದು, ನಾವು ಕೇಳ್ಬೇಕು. ಅವ್ನು ಕೇಳಿದ ತಕ್ಷಣ ಕೊಡ್ತಾನೆ ಇಲ್ಲ, ಅದು ಹೆದರ್ತೀವಿ ಮನ್ಸಲ್ಲಿ. ಈಗ ಕ್ಯಾಶ್ ಕೊಟ್ಟಿದ್ದು ಮನೆಯಲ್ಲಿ ಬಂದು ತಗೊಂಡೋಗಿದ್ದಾನೆ. ಈಗ ಕೇಳಿದ್ರೆ ಈಗ ಡಾಕ್ಯುಮೆಂಟ್ ಸರಿ ಇಲ್ಲ ಒಂದು. ಓಕೆ, ನೋಡಿ, 2ನೇ ಮನೆ ನಮಗೆ ದುಡ್ಡು ಕೊಡ್ತಕ್ಕಂಥದ್ದು, ಕೂಡಿಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟಿರೋದು ರೆಟ್ರೋಗ್ರೇಡ್ ಅಂತ ಬರ್ತಾ ಇದೆ. ಓಕೆ, ರೆಟ್ರೋಗ್ರೇಡ್ ಅಂದ್ರೆ ಬಹಳ ಕಷ್ಟ. 2ನೇ ಮನೆ ದಿ ವೆಲ್ತ್ ಅಂತ, ನಾವು ಕೂಡಿಟ್ಟಿರ್ತಕ್ಕಂಥ ಹಣ ಕೊಟ್ಟಿರ್ತಕ್ಕಂಥದ್ದು ವೆಲ್ತ್, ಬ್ಯಾಂಕ್ ಬ್ಯಾಲೆನ್ಸು, ವೆಲ್ತ್, ಅದೆಲ್ಲ 2ನೇ ಮನೆ ಬರ್ತಕ್ಕಂಥದ್ದು. ಈ 2ನೇ ಮನೆ ರೆಟ್ರೋಗ್ರೇಡ್ ಬರಬಾರ್ದು. ಕೇಳಿರತಕ್ಕಂಥ ಪ್ರಶ್ನೆ ಟೈಮಲ್ಲಿ ರೆಟ್ರೋಗ್ರೇಡ್ ಅಂದ್ರೆ ಡಿಲೇ ಡಿಲೇ ಡಿಲೇ. ಅಲ್ಲಿ ಹೋಗ್ಬಿಟ್ಟು ರಾಹು ನೋಡೋಣ ಹೇಗಿದೆ, ಏನಾದ್ರು ಕೊಟ್ಟೇ ಕೊಡ್ತಾನ ಇಲ್ವಾ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ 7ನೇ ಮನೆ ಅಂತ ನಾವು ರೀಡಿಂಗ್ ಮಾಡಿದಾಗ ಇಲ್ಲಿ ಕೆಳಗಡೆ 5, 8 ಬಂದಿರೋದು ನಾವು ಅಡ್ವಾನ್ಸ್ ಲೆವೆಲ್ ಇರ್ಬೇಕಾದ್ರೆ ಅರ್ಥ ಆಗುತ್ತೆ. ನಿಮ್ಮೊಬ್ಬರಿಗೆ ಎಲ್ಲ ಬೇಕಾದಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ. ಇದು ಮೊದಲನೇ ಪಾಯಿಂಟ್. ನೀವು ಒಬ್ಬರಾಗಿದ್ರೆ ಬೇರೆ. ಇಲ್ಲಿ 7th ಹೌಸ್ ಆಲ್ಸೋ ಡಿನೋಟ್ಸ್ ಪಬ್ಲಿಕ್ ಮತ್ತೆ ಅಲ್ಲಿ ಕೆಳಗಿರ್ತಕ್ಕಂಥ 5-8 ಕಾಂಬಿನೇಷನ್ ಕಸ್ಪಲ್ ಕ್ಲಿಯರ್ ಆಗಿ ಹೇಳುತ್ತೆ ನೀವು ಒಬ್ಬರೇ ಎಲ್ಲ ಎಷ್ಟೋ ಜನಕ್ಕೆ ಮಾಡಿದ್ದಾನೆ. ನಮಗೆ ಹಣ ಬರಬೇಕು ಅಂತಂದ್ರೆ ಇಲ್ಲಿ ಯಾವುದೇ ಕೂಡ 11ನೇ ಕಾಂಬಿನೇಷನ್ ಬಂದಿಲ್ಲ. ಇಲ್ಲೆಲ್ಲಾರು ಒಂದು ಕಡೆ ನಮಗೆ ಲಾಭ ಬರಬೇಕು ಅಂದ್ರೆ 6-11 ಕಾಂಬಿನೇಷನ್ ಬರಬೇಕು. 11 ಇಲ್ಲ, ಬಹಳ ಟಫ್ ಅಂತ ಬರ್ತಾ ಇದೆ. ದಶಾಭುಕ್ತಿಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಂದಾಗ 2022 ಜುಲೈವರೆಗೂ ಸೂರ್ಯ ಇದೆ. ಸೂರ್ಯನಲ್ಲಿ 10-11 ಇದೆ. ಸ್ವಲ್ಪ ಯಾರಾದ್ರೂ ಹಿರಿಯರಿಂದ 10-11 ಅಂತಂದ್ರೆ ಸ್ವಲ್ಪ ಅಧಿಕಾರದಿಂದ ಸ್ವಲ್ಪ ಜೋರಾಗಿ ಹೋಗಿ ನಾವು ಪ್ರಯತ್ನ ಪಟ್ಟರೆ ಇದು ಬಂದೇ ಬರುತ್ತೆ. ಇದಕ್ಕೆ ಬರಕ್ಕೆ ಮೂಲ ಕಾರಣ ಶನಿ ಆಗತ್ತೆ. 10-11 ಕಾಂಬಿನೇಷನ್. ಈ 10-11 ಕಾಂಬಿನೇಷನ್ ಅಂದ್ರೆ ಲಾಭ ಬರ್ತಕ್ಕಂಥ, ನಮಗೆ ವಾಪಸ್ ಅಧಿಕಾರದಿಂದ ವಾಪಸ್ ಕೊಡಬೇಕು. ಒಂದು ಕರಿ ದಾರ ಕಟ್ಕೊಳ್ಳಿ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಇದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರು 7 ಜನ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಇವ್ರು ಮೋಸ ಮಾಡಿರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನೆಲ್ಲ ಒಟ್ಟುಗೂಡಿ ಅಲ್ಲಿ ಹೋಗಿ ಸ್ವಲ್ಪ ಒಂಚೂರು ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು 10ನೇದು. ಯಾಕಂದ್ರೆ ಈಗ ನಡೀತಾ ಇರ್ತಕ್ಕಂಥದ್ದು ಸೂರ್ಯ ಭುಕ್ತಿಲಿ ನೀವು ಕೇಳಿದ್ದೀರಾ. ಡ್ರೈವರ್ ಯಾರು ನಡೆಸ್ತಾ ಇದ್ದಾರೆ ಅದನ್ನ ಕೇಳಬೇಕು. ಡ್ರೈವರ್ ನಡೆಸ್ತಾ ಇರ್ತಕ್ಕಂಥದ್ದು ಸೂರ್ಯನ ಕಾಂಬಿನೇಷನ್ ಮೇಲೆ ಬರುತ್ತೋ ಇಲ್ವೋ ಅಂತ ನೋಡಬೇಕು. ಅಲ್ಲೂ ಕೂಡ 7 ಹಿಟ್ ಆಗಿದೆ, 3, 6. ಅಲ್ಲಿ 10, 11, 7, 5 ಇದೆ. ಇಲ್ಲಿ 11 ಬಂದಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ 10-11. ಆ ಗ್ರಹನೇ ಶನಿ ಗ್ರಹ. ಶನಿ ಗ್ರಹಕ್ಕೆ ನೀವು ಹೆಚ್ಚಾಗಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಹೇಳಬೇಕು. ನೀವೊಂದು 3 months ಹೇಳಿ, ನಿಮಗೆ ಸಿಗುತ್ತೆ. ಸಿಕ್ಕಾಗ ಇಲ್ಲಿ ಟ್ರೈ ಮಾಡಿ, ಫೋನ್ ಮಾಡಕ್ಕೆ, ಸರ್ 3 ತಿಂಗಳ ಹಿಂದೆ ನಾವು ಮಾಡಿದ್ವಿ, ಈ ತರ ಒಂದು ಸಲಹೆ ಕೊಟ್ಟಿದ್ರೆ ನಮಗೆ ಬಂತು ಹೇಳ್ತೀನಿ. ದಟ್ ಈಸ್ ದಿ ಸೀಕ್ರೆಟ್ ಆಫ್ ದಿಸ್ ಸೈನ್ಸ್ ಅಂತ ಹೇಳ್ತೀನಿ. ಬರೋದಿಲ್ಲ ಅಂದ್ರೆ ಬರೋದೇ ಇಲ್ಲ ಸರ್, ತುಂಬಾ ಕಷ್ಟ. ಬಟ್ ಡಿಲೇ ಅಂತ ಬಂದಿದೆ, ಡಿನೇ ಇಲ್ಲ. ಯಾಕಂದ್ರೆ ಭುಕ್ತಿ ಅಂತರ್ಭುಕ್ತಿಲಿ ಸ್ವಲ್ಪ ಕಾಂಬಿನೇಷನ್. ಎಲ್ಲಿ 12 ಬಂದ್ಬಿಟ್ರೆ ಕಷ್ಟ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಒಳ್ಳೇದಾಗ್ಲಿ, ಒಳ್ಳೆ ಡಿಸ್ಕಷನ್ ಕೊಟ್ರಿ. ನಮಸ್ಕಾರ. ಹೇಳಿ. ಗುರುಜಿ ಹೌದು, ನಮಸ್ಕಾರ. ನಿಮ್ಮ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತಾ ಇದೆ. ನೋಡ್ತೀರಾ ಡೈಲಿ? ದಿವಸ ನೋಡ್ತಾ ಇರ್ತೀವಿ. ನೀವು ಹೇಳೋ ಪರಿಹಾರಗಳು ಅದೆಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಸ್ವಾಮೀಜಿ. ಥ್ಯಾಂಕ್ ಯು ಗುರುಗಳ. ಈಗ ನಮ್ಮ ಸೊಸೆಯವ್ರ ಬಗ್ಗೆ ಕೇಳ್ಬೇಕು, ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಆಯ್ತು. 125. ಏನ್ ಕೇಳಬೇಕು? ಅವರು ಒಂದು ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾರೆ. ಅದು ಬಹಳ ಇವಾಗ ಈ ನಡುವೆ ಯಾರು ಕೆಲಸದವರೆಲ್ಲ ಬಿಟ್ಟು ಹೊರಟೋಗ್ತಾ ಇದಾರೆ. ಅವ್ರು ಏನಕ್ಕೆ ಏನಂತ ಗೊತ್ತಾಗ್ತಿಲ್ಲ. ನಡೆಯೋದಾಗ ತುಂಬಾ ಕಷ್ಟ ಆಗಿದೆ. ಅದು ಮುಂದುವರ್ಸ್ಬೋದಾ ಇಲ್ಲ ಆಗ ನಿಲ್ಲಿಸ್ಬಿಡ್ಬೋದ ಒಳ್ಳೇದ ಅಂತ ಕೇಳ್ಬೇಕು. ನಿಲ್ಸೋದು. ಓಕೆ. ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಆಯ್ತು.
6ನೇ ಮನೆ ನೋಡೋಣ. ಇಲ್ಲಿ ವರ್ಕರ್ಸ್ ಎಲ್ಲ 6ನೇ ಮನೆ ಅಂತ ಬರುತ್ತೆ ಕಸ್ಬಲ್ಲಿ, ಬಿಸ್ನೆಸ್ ಅಲ್ಲಿ. 6ನೇ ಮನೆ ನೋಡಿದಾಗ ನಮಗೆ ಫಸ್ಟ್ 6ನೇ ಮನೆ ಹೇಗೆ ಇದೆ ಅಂತ ಕರಿತೀವಿ. ಇಲ್ಲಿ 2 ಕುಟುಂಬ, ಇಲ್ಲಿ 8. ಎಸ್, ದೇರ್ ಈಸ್ ಅಬ್ಸ್ಟಕಲ್ಸ್. 8ನೇ ಮನೆ ಗ್ರಹನ ನೋಡ್ಬಿಟ್ಟು ಹೇಳ್ಬೋದು ರಾಹು. ಓಕೆ, ಕಪಟ ರಾಹುಗೆ ದಾನ. ಓಕೆ, ಸೊ ಒಂದು ಕೆಲಸ ಮಾಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಗುರುಗಳೇ. ನಿಮ್ಮ ಮೊದಲಿಗೆ ಇದನ್ನ ಸ್ವಲ್ಪ ಪ್ರೊಡಕ್ಷನ್ ನೀವು ಸ್ವಲ್ಪ ಸರಿಯಾಗಿ ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. 2-2-2 ಕಾಂಬಿನೇಷನ್ ಇದೆ. ಲಾಸ್ ಆಗೋ ಕಾಂಬಿನೇಷನ್ L3 ಇಲ್ಲ. L2 ಅಲ್ಲಿ ಬರೀ ಒಂದೇ ಒಂದು ಕಡೆ 8 ಬಂದಿದೆ. ನಡೆಸ್ಬೋದು, ಮುಂದೆ ಚೆನ್ನಾಗಿ ನಡೆಸ್ಬೋದು ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ನಿಲ್ಸಕ್ ಕಾರಣ ಬರೀ ಜನ ಬರದೇ ಇರೋದ್ರಿಂದ ನಿಲ್ಲಿಸ್ಬೇಕಾ ಅಥವಾ ಏನು? ಡೈರೆಕ್ಟ್ ಆಗಿ ನಿಲ್ಲಿಸ್ಬೇಕು? ಟೈಲರ್ಸ್ ಬರ್ತಾ ಇದ್ದವ್ರು ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬಿಟ್ಟು ಬೇರೆ ಕಡೆಗೆ ಹೊರಟೋಗ್ತಾ ಇದಾರೆ. ಅದೇನಂದ್ರೆ ಹೇಳಿ. ಆರ್ಡರ್ಸ್ ಏನೋ ಇದೆ, ಆದ್ರೆ ಮಾಡಕ್ಕೆ ಜನ ಸಿಗ್ತಾ ಇಲ್ಲ, ಅದೇ ಬಂದಿರುತ್ತೆ. ಸರಿ, ಓಕೆ. ನಿಮ್ಮ ಆಫೀಸಲ್ಲಿ ಒಂದು ಚಿಂಪಾಂಜಿಯ ಚಿತ್ರ ಹಾಕಿ, ನಿಮ್ಮ ಯಾವ್ದು ನಿಮ್ದು ಗಾರ್ಮೆಂಟ್ಸ್ ಏನಿದೆ ಅದು ಚಿಂಪಾಂಜಿಯ ಚಿತ್ರ ಹಾಕಿ. ಆಮೇಲೆ ಇನ್ನೊಂದು ಉಲ್ಫ್ ಅಂತ ಒಂದು ಬರುತ್ತೆ, ಉಲ್ಫ್ ಚಿತ್ರ ಹಾಕಿ. ಯಾವ ಡೈರೆಕ್ಷನ್ ಬೇಕಾದ್ರೂ ಹಾಕ್ಬೋದು. ಉಲ್ಫ್ ಚಿತ್ರ ಹಾಕಿ, ಸೊ ಅದ್ರ ಜೊತೆಗೆ ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಬೆಳ್ಳುಳ್ಳಿ ದಾನ ಮಾಡಿ, ಕರಿ ಉದ್ದಿನ ಕಾಳು ದಾನ ಮಾಡಿ ಪ್ರತಿ ಶನಿವಾರ. ಅರ್ಥ ಆಯ್ತಾ? ಸೊ ವರ್ಕರ್ಸ್ ಬಂದು ಉಳಿಯಕ್ಕೆ ಇನ್ನೊಂದು ತಂತ್ರ ಏನು ಅಂತಂದ್ರೆ, ಪಶ್ಚಿಮದ ಗೋಡೆಗೆ ನಾವು ಹಾದಿಲಿ ಹೋಗ್ಬೇಕಾದ್ರೆ ಬರ್ತಕ್ಕಂಥ ಮೊಳೆನ ತಗೊಂಡು ಪಶ್ಚಿಮ ಗೋಡೆಗೆ ಹೊಡೆದ್ರೆ ಎಂಪ್ಲಾಯೀಸ್ ಉಳಿತಾರೆ. ಎಂಪ್ಲಾಯೀಸ್ ಉಳಿಬೇಕು ಅಂತಂದ್ರೆ ಬರೀ ಇದು ತಂತ್ರದ ಭಾಗ ಆಗುತ್ತೆ. ಆದ್ರೆ ಯಾವತ್ತೂ ಕೂಡ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಅನ್ನೋದು ಕೂಡ ವಿಮರ್ಶೆ ಮಾಡಿ. ಅವ್ರಿಗೆ ಸಂಬಳ ಕಮ್ಮಿನಾ, ಫೆಸಿಲಿಟಿ ಇಲ್ವಾ, ಆರ್ಡರ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ, ಕೆಲಸ ಇದೆ ಅಂತ ಹೇಳ್ತಾ ಇದ್ದೀರಾ, ಬಿಸ್ನೆಸ್ ಇದೆ ಅಂತ ಇಲ್ಲೂ ತೋರಿಸ್ತಾ ಇದೆ ನಮ್ಮ ಜಾತಕದಲ್ಲಿ. ಜನ ಬಿಟ್ಟು ಹೋಗ್ತಾ ಇದಾರೆ ಅಂದ್ರೆ ಯಾವ ಕಾರಣಕ್ಕೆ ಬಿಟ್ಟು ಹೋಗ್ತಾ ಇದಾರೆ? ಅವ್ರನ್ನ ಕರೆಸಿ ಮಾತಾಡಿಸಿ ನಮ್ಮ ಕುಟುಂಬದವರಾಗಿ ನೋಡ್ಕೊಳ್ಳೋದು ಒಂದು 2ನೇ ವಿಚಾರ. ಇದು ನಾನು ಶಾಸ್ತ್ರದ ಪ್ರಕಾರ ಹೇಳಿದೆ. 2ನೇದು ನಾವು ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಮಾಡಬೇಕು. ನಮ್ಮ ಆಟಿಟ್ಯೂಡ್ ಪ್ರಾಬ್ಲಮ್, ನಮ್ಮ ಆಟಿಟ್ಯೂಡ್ ಸರಿ ಇಲ್ಲ ಅಂದ್ರೆ ಹೇಗೆ? ನಾವು ವರ್ಕರ್ಸ್ ಬಿಟ್ಟು ಹೋಗೋಕ್ಕೆ ಸ್ಯಾಲರಿ ಇಸ್ ನಾಟ್ ದಿ ಕ್ರೈಟೀರಿಯಾ. ಆಲ್ವೇಸ್ ಎನಿ ವರ್ಕರ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಸ್ಯಾಲರಿ ಇಸ್ ನೆವರ್. ರೆಸ್ಪೆಕ್ಟ್ ಇಸ್ ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಕಂಫರ್ಟ್ ಅಂಡ್ ರೆಸ್ಪೆಕ್ಟ್, ಇವೆರಡು ಇದೆಯಲ್ಲ, ಕಂಫರ್ಟ್ ಮತ್ತೆ ರೆಸ್ಪೆಕ್ಟ್, ಇದರಿಂದನೇ ಉಳಿತಕ್ಕಂಥದ್ದು. ಯಾವುದೇ ಬಿಸ್ನೆಸ್ ಅಲ್ಲಿ ಜನ ನಿಮ್ಮ ಹತ್ರ ಉಳಿತಾ ಇದ್ದಾರೆ ಅಂತಂದ್ರೆ ದುಡ್ಡಿಗಲ್ಲ, ಅವ್ರ ಜೊತೆ ಕಂಫರ್ಟು, ಅವ್ರ ಜೊತೆ ರೆಸ್ಪೆಕ್ಟ್, ಇವೆರಡೂ ಕೂಡ ನಾವು ಇದ್ರೆ ದುಡ್ಡು ಸೆಕೆಂಡ್ರಿ. 10 ರೂಪಾಯಿ ಕಮ್ಮಿ ಬಂದರೂ ಕೂಡ ಇಲ್ಲಿ ಬಿಡಪ್ಪ, ಇಲ್ಲಿ ನಮ್ಗೊಂಥರ ಫ್ಲೆಕ್ಸಿಬಲ್ ಇದೆ, ನಮಗೆ ಒಂಥರ ಖುಷಿಯಾಗಿ ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ವೆರಿ ಗುಡ್ ಅಂತ ಹೇಳ್ತಾರೆ, ಅದು ಇಂಪಾರ್ಟೆಂಟ್. ಎಲ್ಲೋ ಒಂದು 2,000 ಜಾಸ್ತಿ ಆಸೆಗೋ 5,000 ಜಾಸ್ತಿ ಆಸೆ ಅಲ್ಲಿ ಹೋದ್ರೆ ಅಲ್ಲಿ 2 ದಿವಸ ಇಲ್ಲ ಅಂತಂದ್ರೆ ಅದೇನೋ ಹೇಳ್ತಲ್ಲ, ಹರ್ಷದ ಕೂಳು ಮತ್ತೆ ವರ್ಷದ ಕೂಳು, ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ. ಸೊ ನಾನು ಅರ್ಥೈಸ್ಕೊಳ್ದೇಲೆ ನಿಮಗೊಂದು ಸಲಹೆ ಕೊಟ್ಟಿದ್ದೀನಿ. ಇರಬಹುದು, ಒಂದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಈ ತರ ಹಿಂಗಿದೆ 8 ಅಂತ ಬಂದಿದೆ, ಅದರಲ್ಲಿ ಕಪಟತನ ಕೆಲವರು ಇರ್ಬೋದು, ಓಡಿಸ್ಕೊಂಡು ಹೋಗ್ಬೋದು. ಬಟ್ ಆದ್ರೂ ನಮ್ಮ ಬಿಹೇವಿಯರ್ ಕೂಡ ನಾವು ಸ್ವಲ್ಪ ಎಲ್ಲ 360 ಡಿಗ್ರಿ ನೋಡಬೇಕು. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಆ ತಂಗಿ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. ಮದುವೆ ಆಗಿದೆ ಗುರುಜಿ, ಅವರಿಗೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು. ಥೈರಾಯ್ಡ್ ಮತ್ತು BP ಇದೆ ಗುರುಜಿ. ಅದು ತಲೆಯೊಳಗೆ ಫುಲ್ ಎಲ್ಲ ತಲೆ ಎಲ್ಲ ಜನ್ 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 ಅಂತ ಹೊಡಿತಿದೆ ಗುರುಜಿ. ಏನೆಲ್ಲ ತೋರಿಸಿರೋ ಏನೋ ಕಡಿ ಇದನ್ನ ಆಗ್ತಾ ಇಲ್ಲ ಗುರುಜಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಹಾ, ಪ್ರಶ್ನಾಶಾಸ್ತ್ರ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 125 ಗುರುಜಿ. ಹೆಲ್ತ್. 1ನೇ ಮನೆ ಬುಧ. ನರ್ವ್ ಪ್ರಾಬ್ಲಮ್ ಇರುತ್ತಮ್ಮ, ನರಗಳ ಪ್ರಾಬ್ಲಮ್ ಸಮಸ್ಯೆ. ಸಬ್ಲಾರ್ಡ್ ಮರ್ಕ್ಯೂರಿ ಬಂದಿದೆ ಮೊನ್ನೆದು. ಓಕೆ, 5th ಹೌಸ್ ಸ್ಯಾಟರ್ನ್ ಬಂದಿದೆ, ಲಾಂಗ್ ಟರ್ಮ್ ಇರುತ್ತೆ. ಮತ್ತೆ ಲಾಭನು ಲಾಂಗ್ ಟರ್ಮ್. ಶನಿ ಸ್ವಲ್ಪ ಲಾಂಗ್ ಟರ್ಮ್ ಇರುತ್ತೆ, ಅಂದ್ರೆ ಬಹುದಿನಗಳ ಕಾಲ ಇದಿರುತ್ತೆ. ಯಾವಾಗ ಸ್ಟಾರ್ಟ್ ಆಯ್ತು ಇದು? 2 ಇಯರ್ ಆಯ್ತು ಬಂತು ಗುರುಜಿ. ತೋರಿಸ್ತಾ ಇದ್ದಾರೆ, ಅದೇನ್ ಕಡಿಮೆ ಆಗ್ತಾನೆ ಇಲ್ಲ ಗುರುಜಿ. ಓಕೆ, 4 ಲಾಂಗ್ ಟರ್ಮ್. ಓಕೆ, ಕಬ್ಬಿಣ ತಗೊಳ್ಳಿ. ಬಾಣ್ಲೆ ಇರ್ಬೋದು, ಕತ್ತಿ ಇರ್ಬೋದು, ಯಾವ್ದಾರು ಇರ್ಬೋದು. ಅವ್ರಿಗೆ ನಿವಾಳಿಸ್ಬಿಟ್ಟು ಅದನ್ನ ಯಾರಿಗಾರು ದಾನ ಕೊಡಬೇಕು ಪ್ರತಿ ಶನಿವಾರ. ಕಬ್ಬಿಣ, ಚಾಕು, ಎಲ್ಲ ಕಬ್ಬಿಣದ ಐಟಮ್ಸ್ ಏನೇ ಇರಲಿ, ಅರ್ಥ ಆಯ್ತಾ? ಅವ್ರಿಗೆ ನಿವಾಳಿಸಿ ದಾನ ಕೊಡಿ. ಮೊದಲನೇದು ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಇದ್ರ ಜೊತೆಗೆ
ಒಂದು 2 ಮುಖದ ರುದ್ರಾಕ್ಷಿ ಹಾಕಿಸಿ. ತಲೆಯ ವಿಚಾರದಲ್ಲಿ ನಾವು ಬರಬೇಕು ಅಂತಂದ್ರೆ ಅದು ನಾವು ಸೂರ್ಯನಿಗೆ ನಾವು ಸ್ವಲ್ಪ ನೋಡ್ತೀವಿ, ಮತ್ತೆ ಲಗ್ನಕ್ಕೆ ನೋಡ್ತೀವಿ. ಇಲ್ಲಿ ಲಗ್ನ ಮತ್ತೆ ಸೂರ್ಯನ ಕಾಂಬಿನೇಷನ್ ಎರಡೂ ನೋಡಿದಾಗ ಇಲ್ಲಿ ಬಂದಿರತಕ್ಕಂಥ ಕಾಂಬಿನೇಷನ್ ಮಂಗಳ ಲಗ್ನದಲ್ಲೇ ಇದ್ದಾನೆ. ಓಂ ನಮೋ ನರಸಿಂಹ ತವದಾಸೋಹಂ ಈ ಮಂತ್ರನ ಅವ್ರಿಗೆ ದಯವಿಟ್ಟು ಹೇಳಕ್ ಕೇಳಿ. ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ದಯವಿಟ್ಟು ಹಾಕಿಸಿ. ಮತ್ತೆ ಅರಿಶಿನದ ದಾರ ಕಟ್ಕೊಳ್ಳಿ. ಹಣೆಗೆ ಅರಿಶಿನದ ಕೊಂಬಲ್ಲಿ ಪುಡಿ ಮಾಡಿ ಚೆನ್ನಾಗಿ ಹಾಕಿ ಅದನ್ನ ಹಾಲಿಂದ ಮಿಕ್ಸ್ ಮಾಡಿ, 9th house ಮೂನ್ ಇರೋದ್ರಿಂದ ಹಾಲಿಂದ ಮಿಕ್ಸ್ ಮಾಡಿ, ಹಸಿ ಹಾಲಿಂದ ಮಿಕ್ಸ್ ಮಾಡಿ ಹಣೆಗೆ ಹಚ್ತಾ ಬನ್ನಿ. ಡೆಫಿನೆಟ್ಲಿ ಸಕ್ಸಸ್ ಇದೆ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ಏನು ಅಂತ ಮೇಜರ್ ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ನರ್ವಸ್ ಇದರಿಂದ ಅವ್ರಿಗೆ ತಾನೇ ಅವ್ರದ್ದು ಸೌಂಡ್ ಕೇಳಿಸ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲೂ ಕೂಡ ರಾಹು ಕಾಂಬಿನೇಷನ್ ಇದೆ. ರಾಹು ಇಲ್ಲಿ 8 ಅಂತ ತೋರಿಸ್ತಾ ಇದೆ. ಸ್ವಲ್ಪ ಅವ್ರಿಗೆ ದೀರ್ಘಕಾಲ ಇರುತ್ತೆ, ಬಟ್ ಆದ್ರೆ ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಳಿ. ವಿತ್ ಮಂತ್ರ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಓಕೆ, ನಮ್ಮ ತರಗತಿಗಳು ಬನ್ನಿ, ಇಂಥ ವಿಚಾರಗಳೆಲ್ಲ ತಿಳ್ಕೋಬಹುದು. ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ನಾವು ಹೇಗೆ ನಿಭಾಯಿಸಬಹುದು ಅಂತ ಹೇಳಿ ನೋಡಬಹುದು. ಡಿಸೆಂಬರ್ 4ನೇ ತಾರೀಕು ಕುಟುಂಬ ಸಮೇತರಾಗಿ ಬಂದು ಕಲೀರಿ. ಬೆಳಿಗ್ಗೆ 10 ರಿಂದ 12 ಮನೆಯಲ್ಲೇ ಕುತ್ಕೊಂಡು ನಿಮ್ಮ ವಾಟ್ಸ್ಆಪ್ ಮುಖಾಂತರ ಕಲಿಬಹುದು. 7 ರಿಂದ 9 ಸಂಜೆ. ಸೊ 15 ದಿವಸಗಳ ಕಾಲ. ಮತ್ತೆ ಈ ಸತಿ ಇದೇ ಆಪ್ ನಿಮಗೆ ಉಚಿತವಾಗಿ ಕೊಡ್ತಾ ಇದೀವಿ ಫೈನಲ್ ಆಗಿ. ಮತ್ತೆ ಮುಂದಿನ ವರ್ಷದಿಂದ ಆಪ್ ಬರುತ್ತೆ ಎಲ್ಲರಿಗೂ ಕೂಡ. ಆದ್ರೆ ಅದು ನೆಕ್ಸ್ಟ್ ಮಂತ್ ಇಂದ ಒಂದು ಸಾಧಾರಣ ಸಣ್ಣ ಮೊತ್ತ ಇರತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕಂದ್ರೆ ಆಪ್ ಕಾಸ್ಟ್, ನಾವು ವರ್ಕಿಂಗ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತೆ ಆ ಡೆವಲಪರ್ಸ್ ನಮ್ಮ ಜೊತೆ ಇರೋದ್ರಿಂದ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಸಣ್ಣ ರೆಂಟಲ್ಸ್ ಇಟ್ಟಿರ್ತೀವಿ. ಬಟ್ ಆದ್ರೆ ಈಗ ಬರ್ತಕ್ಕಂಥವ್ರಿಗೆ ಯಾವುದು ಕೂಡ 6 ತಿಂಗಳವರೆಗೂ ರೆಂಟಲ್ಸ್ ಫ್ರೀ ಇರುತ್ತೆ. ಬಂದು ಸೇರ್ಕೊಳ್ಳಿ. ಅತ್ಯುತ್ತಮವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಸೊ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣನ ಪೋಲ್ ಮಾಡಬೇಡಿ. ಪೋಲ್ ಮಾಡೋಕ್ಕಿಂತ ಮುಂಚೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದಕ್ಕೊಂದು ಪ್ರಶ್ನಾಶಾಸ್ತ್ರ ಹಾಕಿ ಮಾಡಿ. ಅದು ಮದುವೆ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಮನೆ ಕಟ್ಟೋ ವಿಚಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನಾರು ಇರ್ಬೋದು. ಫಸ್ಟ್ ಹಾಕಬೇಕೋ ಬೇಡವೋ ನೋಡಿಕೊಂಡು ಮಾಡ್ತಕ್ಕಂಥದ್ದು. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾರನ್ನು ಕೂಡ ಹಾಳು ಮಾಡಕ್ಕೆ ಹೋಗಬೇಡಿ. ಅದು ಫಸ್ಟ್ ಪಾಯಿಂಟ್. ಕಲಿಯುಗದಲ್ಲಿ ಇದೊಂದೇ. ನಿಮಗೆ ಚೆನ್ನಾಗಿ ಆಗ್ಬೇಕಾ, ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಿಮಗೆ ಶಾಂತಿ ನೆಮ್ಮದಿ ಬಂದೇ ಬರುತ್ತೆ. ಯಾರನ್ನು ಇನ್ನೊಬ್ಬರನ್ನ ಕಾಲೆಳೆಯಕ್ಕೆ ಹೋಗಬೇಡಿ. ಇನ್ನೊಬ್ಬರದ್ದು ವಿಚಾರದಲ್ಲಿ ಲೆಕ್ಕಾಚಾರ ಮಾಡಕ್ಕೆ ಹೋಗಬೇಡಿ. ಇದು ಇನ್ನೂ ಡೇಂಜರಸ್. ಯಾಕಂದ್ರೆ ಲೆಕ್ಕ ಅವ್ರಿಗೆ ಗೊತ್ತಿರುತ್ತೆ ಹೊರತು ನಿಮಗೆ ಗೊತ್ತಿರಲ್ಲ. ನೀವು ಮೇಲ್ನೋಟದಲ್ಲಿ ಲೆಕ್ಕ ನೋಡ್ತೀರಾ, ಒಳನೋಟದ ಲೆಕ್ಕಗಳು ಯಾರಿಗೂ ಗೊತ್ತಿರಲ್ಲ. ನಿಮ್ಮನ್ನ ಮತ್ತೆ ಇನ್ನೊಬ್ರು ಲೆಕ್ಕ ಹಾಕ್ತಾ ಇರ್ತಾರೆ. ನೀವು ಎಷ್ಟು ಜನಕ್ಕೆ ನೀವು ಲೆಕ್ಕ ಹಾಕ್ತಾ ಇರ್ತೀರಾ, ಇನ್ನೊಬ್ರು ನಿಮ್ ಬಗ್ಗೆ ಲೆಕ್ಕ ಹಾಕ್ತಾ ಇರ್ತಾರೆ. ಎಲ್ಲ ಲೆಕ್ಕಾಚಾರದಲ್ಲಿ ಹೋದ್ರೆ ಯಾವುದು ಎಂಡ್ ಆಗಲ್ಲ. ನಮ್ಮ ಲೆಕ್ಕ ನಾವು ನೋಡ್ಕೊಳ್ಳೋಣ, ನಮ್ಮ ವಿಚಾರಗಳು ನಾವು ನೋಡ್ಕೊಳ್ಳೋಣ. ಅದೇ ಒಳ್ಳೆ ಒಂದು ಬಾಳ್ಗೆ ಅಂತ ಹೇಳ್ತೇವೆ. ಓಕೆ, ಒಳ್ಳೇದಾಗ್ಲಿ. ಡಿಸೆಂಬರ್ 4ನೇ ತಾರೀಕು ಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 9844416555 9513577337.